ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೇನ್. ದೇವರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಎಬ್ರಿಯರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 35ನೇ ವಚನ. ಎಬ್ರಿಯರಿಗೆ ಬರೆದಂತ ಪತ್ರಿಕೆ 10ನೇ అధ్యాయ 35ನೇ వచనం. మీరు దేవుని చిత్తమును నెరవేర్చిన వారై వాగ్దానము పొందు నిమిత్తము మీకు ఓరిమి అవసరమై ఉన్నది. ఎబ్రియరికి బరెదంత పుస్తక 10:35. కాబట్టి మీ ధైర్యమును విడిచిపెట్టకుడి, దానికి ప్రతిఫలముగా గొప్ప బహుమానము కలుగును. దానికి ప్రతిఫలముగా గొప్ప బహుమానము కలుగును. ಹಾಗಾದರೆ ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ನಿಮ್ಮ ಧೈರ್ಯವನ್ನ ಏನು ಮಾಡಬೇಡ್ರಿ, ನಿಮ್ಮ ಧೈರ್ಯವನ್ನ ಏನು ಮಾಡಬೇಡ್ರಿ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನಿಮ್ಮ ಧೈರ್ಯವನ್ನ ಏನು ಮಾಡಬೇಡ್ರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಧೈರ್ಯವನ್ನ ಏನು ಮಾಡಬೇಡ್ರಿ, ನೀವು ಬಿಟ್ಟು ಬಿಡಬೇಡ್ರಿ. ಆಮೇನ್. ಆ ಧೈರ್ಯಕ್ಕೆ ಏನುಂಟು? ಮಹಾ ಪ್ರತಿಫಲ ಉಂಟು, ಬಹಳ ಪ್ರತಿಫಲ ಉಂಟು. ಆಮೇನ್, ಹಲ್ಲೆಲೂಯಾ. ಸೊ ನಮ್ಮಲ್ಲಿ ಒಂದು ಧೈರ್ಯ ಇದೆಯಲ್ಲ, ನಮ್ಮಲ್ಲಿ ಒಂದು ಧೈರ್ಯ ಇದೆಯಲ್ಲ, ಅಲ್ಲೆಲ್ಲೂ ಇದೆಯಾ? ಹಲ್ಲೆಲೂಯಾ. ನಾವು ಅನೇಕ ಸಾರಿ ಧೈರ್ಯ ಕೆಡುತ್ತೇವೆ. ನಾವು ಅನೇಕ ಸಾರಿ ಏನ್ ಮಾಡುತ್ತೇವೆ ರೀ? ಧೈರ್ಯ ಕೆಡುತ್ತೇವೆ. ಹಲ್ಲೆಲೂಯಾ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಹಾಗಾದರೆ ನಿಮ್ಮ ಧೈರ್ಯವನ್ನ ಏನು ಮಾಡಬೇಡ್ರಿ, ಬಿಟ್ಟು ಬಿಡಬೇಡ್ರಿ. ಹಲ್ಲೆಲೂಯಾ. ನಿಮ್ಮ ಧೈರ್ಯಕ್ಕೆ ದೇವರು ಬಹಳ ಪ್ರತಿಫಲಗಳನ್ನು ಕೊಡುವಂತವನಾಗಿದ್ದಾನೆ. ಆಮೇಲೆ ನಿಮ್ಮ ಧೈರ್ಯ ದೇವರು ಏನ್ ಮಾಡ್ತಾನೆ? ತುಂಬಾ ಗొప్ప ಬಹುಮಾನ ಅಲ್ಲ, ಹಲ್ಲೆಲೂಯಾ, ದೊಡ್ಡ ಬಹುಮಾನ ಇದೆ. ಹಲ್ಲೆಲೂಯಾ. ಹಾಗಾದರೆ ಈ ಧೈರ್ಯವನ್ನು ಏನು ಮಾಡಬಾರ್ದು, ನಾವು ಬಿಟ್ಟು ಬಿಡಬಾರ್ದು. ಹಲ್ಲೆಲೂಯಾ. ಸೊ ದೇವರ ಮಕ್ಕಳಿಗೆ ಧೈರ್ಯ ಏನ್ ಗೊತ್ತಾ? ದೇವರ ಮಕ್ಕಳಿಗೆ ಧೈರ್ಯ ಏನ್ ಗೊತ್ತಾ? ಕೀರ್ತನೆ ಪುಸ್ತಕ 138ನೇ ಕೀರ್ತನೆ 3ನೇ ವಚನ. ಕೀರ್ತನೆಗಳು 138ನೇ ಕೀರ್ತನೆ 3ನೇ ವಚನ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿ ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮೊರೆ ಇಟ್ಟಾಗ ನನ್ನ ಆತ್ಮವನ್ನು ಧೈರ್ಯಪಡಿಸಿದ್ದಿ. ಹಲ್ಲೆಲೂಯಾ. ಸೊ ದೇವರ ಮಕ್ಕಳಿಗೆ ಧೈರ್ಯ ಏನ್ರಿ ಅಂದ್ರೆ ಪ್ರಾರ್ಥನೆ. ದೇವರ ಮಕ್ಕಳಿಗೆ ಧೈರ್ಯ ಏನು? ಪ್ರಾರ್ಥನೆ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ. ಇಲ್ಲಿ ಕೀರ್ತನೆಗಾರನು ಹೇಳೊಂದು ಮಾತು, ನಾನು ಮೊರೆ ಇಟ್ಟಾಗ ದೇವರು ನನ್ನ ಆತ್ಮಕ್ಕೆ ಧೈರ್ಯವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ಧೈರ್ಯ ಯಾವ್ದಕ್ಕೆ ಬೇಕ್ರಿ? ಶರೀರಕ್ಕೆ ಬೇಕಾ, ಆತ್ಮಕ್ಕೆ ಬೇಕಾ? ಹಲ್ಲೆಲೂಯಾ. ಒಳಗಿರುವಂತ ಆತ್ಮಗೆ ಏನ್ ಬೇಕ್ರಿ? ಧೈರ್ಯ. ಅದಕ್ಕೆ ಮೆಡಿಕಲ್ ಭಾಷೆಯಲ್ಲಿ ವಿಲ್ ಪವರ್ ಅಂತಾರೆ. ಆಮೇಲೆ ಹಲ್ಲೆಲೂಯಾ. ಮೆಡಿಕಲ್ ಭಾಷೆಯಲ್ಲಿ ಒಂದು ಶಬ್ದ ಇದೆ ಅವ್ರಿಗೆ, ಏನದು? ವಿಲ್ ಪವರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೆಡಿಸಿನ್ಸ್ ನಾವು ಕೊಡೋದಕ್ಕಿಂತ ಅವರ ವಿಲ್ ಪವರ್ ಜಾಸ್ತಿ ಇದ್ರೆ ಅವ್ರು ಬೇಗ ಏನಾಗ್ತಾರೆ? ಗುಣವಾಗ್ತಾರೆ ಅಂತಾರೆ. ನಮ್ಮ ವಿಲ್ ಪವರ್ ಏನಂದ್ರೆ ನಮ್ಮ ಪ್ರಾರ್ಥನೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ನಮಗೆ ಧೈರ್ಯವನ್ನ ತಂದು ಕೊಡುತ್ತೆ. ಹಲ್ಲೆಲೂಯಾ. ನಾಗಮ್ಮವರಾಗ್ಲೇ ಒಂದು ಸಾಕ್ಷಿ ಹೇಳಿದ್ರು, ಏನಂತ? ನೆಗಡಿಗೆ ಭಯಂಕರ ಆಗಿದೆ, ಆದ್ರೆ ನಾನು ದವಾಖಾನೆ ಹೋಗೋದಿಲ್ಲ, ದೇವರೇ ನಿನಗೆ ಮೊರೆ ಇಡುತ್ತೇನೆ ಅಂತ ಹೇಳಿದ್ರಂತೆ. ಆಮೇಲೆ ಹಲ್ಲೆಲೂಯಾ. ಸೊ ಆ ಒಂದು ಧೈರ್ಯ 1ನೇ ಯೋಹಾನನ ಪುಸ್ತಕ 5ನೇ ಅಧ್ಯಾಯ 14ನೇ ವಚನ. 1ನೇ ಯೋಹಾನನ పత్రికే, యోహానన అడిగినను నాని ఏమి అడిగినను ఆయన మన మనవి ఆలకించునని మనం ఎరిగిన ఎడల మనం ఆయనను వేడుకొనమని మనకు కలిగినవన్నీ ఎరుగుదుము. ಆಮೆನ್, ಹಲ್ಲೆಲೂಯಾ. ಅದರಲ್ಲಿ ನನಗೆ ಶಬ್ದ ಸಿಗಲಿಲ್ಲ ಕನ್ನಡದಲ್ಲಿ. ಮತ್ತು ನಾನು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಮೋಚನೆಯನ್ನು
ಕೇಳುತ್ತಾನೆಂಬ ಧೈರ್ಯವು ಆತನು ನನ್ನ ವಿಮೋಚನೆಯನ್ನು ಕೇಳುತ್ತಾ ಎಂಬ ಧೈರ್ಯವು ಆತನ ವಿಷಯವಾಗಿ ನನಗಿದೆ. ಆಮೆನ್. ಅಲ್ಲೆಲ್ಲೂ ಯೋಹಾನನ ಧೈರ್ಯ ಏನಂದ್ರೆ, ದೇವರಿಗೆ ನಾನು ಮೊರೆ ಇಟ್ಟಾಗ ಆತನು ನನ್ನ ಮೊರೆಯನ್ನು ಕೇಳುತ್ತಾನೆಂಬ ಒಂದು ಧೈರ್ಯ ನನಗಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂ ಏನೋ ಪ್ರಾರ್ಥನೆ ಕುತ್ಕೊಳ್ಳುವಾಗಲೇ ಹೆಂಗ್ ಕುಂದ್ರಬೇಕಂತೆ ದೇವರು ನನ್ನ ಪ್ರಾರ್ಥನೆ ಕೇಳುತ್ತಾನಂತ ಒಂದು ಧೈರ್ಯದಲ್ಲಿ ನಾನು ಕೊಳೆತುಕೊಳ್ಳಬೇಕಂತೆ. ಅಲೆಲೂಯ, ಅಲೆಲೂಯ. ಸೊ ನಾವು ಪ್ರಾರ್ಥನೆಗೆ ಕುತ್ಕೊಳ್ಳುವಾಗಲೇ ದೇವರು ನಮಗೆ ಧೈರ್ಯವನ್ನು ಕೊಡುತ್ತಾನೆ. ಅಲೆಲೂಯ. ನಾವೆಲ್ಲರೂ ಹೇಡಿಗಳು. ಅಲೆಲೂಯ. ಎಲ್ಲಾ ವಿಷಯಕ್ಕೂ ನಾವೇನ್ ಮಾಡುತ್ತೇವೆ? ಹೆದರುತ್ತೇವೆ. ಈವನ್ ನಾನು. ಆಮೇಲೆ ಎಂತ ಧೈರ್ಯವಂತನಾಗಿ ತೋರಿಸಿದ್ರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಾವೇನಾಗ್ತೇವೆ? ಹೆದರಿ ಧೈರ್ಯವನ್ನು ಕಳೆದುಕೊಳ್ಳುತ್ತೇವೆ. ಆಮೆನ್. ಅಲ್ಲೇಲೂಯ, ಅಲ್ಲೇಲೂಯ. ಹೌದಾ ಇಲ್ವಾ? ಆಮೆನ್. ಅಲ್ಲೇಲೂಯ. ಪಾಸ್ಟರ್ ಮಗ ಆರಾಮಿಲ್ಲದೆ ಇರುವಾಗ ಹಂಗೆ ಧೈರ್ಯ ಕಳ್ಕೊಂಡ್ ಬಿಟ್ಟಿದೆ. ಸಹಾಯ ಯಾರನ್ನ ಹುಡುಕ್ತಾ ಇದ್ದೆ ನಾನು, ಯಾರಾದ್ರೂ ಮನುಷ್ಯ ಬರ್ತಾರ? ಆಮೇಲೆ ಅಲ್ಲೇಲೂಯ. ನಮ್ಮ ಅತ್ತೆಗೆ ಫೋನ್ ಮಾಡಿದೆ, ಅಲ್ಲೇಲೂಯ ಬರ್ತಾರ. ಸೊ ಯಾರೋ ಒಬ್ರು ಇದ್ರೆ ನಾನು ಹೆಂಗಿರ್ತೀನಿ? ಸ್ವಲ್ಪ ಕಷ್ಟ ಕಾಲದಲ್ಲಿ ನಮಗೆ ಯಾರೋ ಒಬ್ರು ಜೊತೆ ಇದ್ರೆ ಧೈರ್ಯ ಇರುತ್ತೆ ಅಂತ ಹೇಳಿ ನಾವು ಬಯಸುತ್ತಾ ಇರುತ್ತೇವೆ. ಆದರೆ ವಾಕ್ಯ ಹೇಳ್ತಾ ಇದೆ, ನನ್ನ ಧೈರ್ಯವನ್ನು ನನ್ನ ಒಳಗಿರೋದನ್ನು ಬಿಟ್ಟು ಬಿಡಬೇಡ್ರಿ, ನೀನು ಮೊರೆ ಇಟ್ಟಾಗ ದೇವರು ನಿನ್ನ ಆತ್ಮಗೆ ಧೈರ್ಯ ಕೊಡುತ್ತಾನಂತೆ. ಆಮೇಲೆ ಅದಲ್ಲೂ ಆದ್ರೆ ಅನೇಕ ಸಾರಿ ಆ ಧೈರ್ಯವನ್ನು ಬಿಟ್ಟು ಧೈರ್ಯ ಕಳ್ಕೊಂಡು ಹೆದರ್ತಾ ಇದ್ದೇವೆ. ಆಮೇನ್. ಅಲ್ಲೆಲೂಯಾ. ಸೊ ನಿಜವಾಗ್ಲೂ ಧೈರ್ಯ ಕಳ್ಕೊಂಡು ಯಾರಕ್ಕೆ ಮೊರೆ ಇಡ್ಲಿ ಅನ್ನೋದು ಬಿಟ್ಟು ನಾನು ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ. ಆ ವಾಕ್ಯ ಕೂಡ ನನಗೆ ಬರ್ತಾ ಇಲ್ಲ. ನಾನು ಸಹಾಯ ಯಾರನ್ನ ಹುಡುಕ್ಲಿ ಅಂತ ಹೇಳಿ ನಾನು ಯಾರನ್ನ ಹುಡುಕ್ತಾ ಇದ್ದೆ? ಮನುಷ್ಯನ ಹುಡುಕ್ತಾ ಇದ್ದೆ. ಅಲ್ಲೆಲೂಯ. ಒಬ್ರಿಗೆ ಫೋನ್ ಮಾಡಿದ್ರೆ, ನಮ್ಮ ಅತ್ತೆಯವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ತುಂಬಾ ಅಳು ಬರ್ತಾ ಇದೆ, ನನಗೆ ಅವಳು ಎದೆ ಹಿಡ್ಕೊಂಡು ಕೆಳಗೆ ಬೀಳೋದು ನೋಡುವಾಗ ನನಗೆ ತುಂಬಾ ತ್ರಾಸ ಆಗ್ಬಿಡ್ತು, ವೇದನೆ ಆಗ್ಬಿಡ್ತು, ನನಗೆ ಏನೇನೋ ವಿಚಾರ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲೆಲೂಯ. ಮಕ್ಕಳು ಸಣ್ಣರದಾರೆ, ಮತ್ತೆ ಹೇಗೆ ಇಲ್ಲಿ ಯಾರು ಇಲ್ಲ, ಬಂಧು ಬಳಗ ಇಲ್ಲ, ಹೆಂಗ್ ಮಾಡೋದು, ಏನ್ ಮಾಡೋದು, ಯಾರು ಸಪೋರ್ಟ್ ಮಾಡ್ತಾರೆ, ಯಾರಿಗೆ ಕೇಳೋಣ, ಈ ರೀತಿಯಾಗಿ ಅನೇಕ ವಿಚಾರಗಳು ಓಡ್ತಾ ಇರುವಾಗ ನಾನು ಸೇರಿ ಅವನ್ನ ಕರ್ಸ್ಕೊಳ್ಳೋಣ ನೋಡ್ತಾರೆ ಅಂತ ಹೇಳಿ ಫೋನ್ ಮಾಡುವಾಗ ಅವ್ರು ಯಾವ ತ್ರಾಸದಲ್ಲಿ ಇದ್ರೋ ಏನೋ ಗೊತ್ತಿಲ್ಲ. ಫೋನ್ ಹಚ್ಚಿದ ತಕ್ಷಣ ಅವ್ರು ಹೇಳಿದ್ರು, ಹೌದಾ ಏನಾಯ್ತ್ರಿ, ಹಿಂಗ ಆಯ್ತ್ರಿ, ನನಗೆ ಒಂಥರ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ, ಒಂಥರ ಕಣ್ಣೀರು ಬರ್ತಾ ಇದೆ, ಅದರಲ್ಲಿ ಮಾತು ಬರ್ತಾ ಇಲ್ಲ. ಅವ್ರಿಗೆ ಮಾತಾಡ್ತಾ ಇದ್ದೀನಿ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ಈ ತರ ECG ನಡೀತಾ ಇದೆ, ಚೆಕ್ ಮಾಡ್ತಾ ಇದ್ದಾರೆ, ಏನೋ ಗೊತ್ತಾಗ್ತಾ ಇಲ್ಲ, ಸೊ ಅದ ಸ್ವಲ್ಪ ಹಾಗಾಗಿ ಬರಕ್ಕಾಗತ್ತಾ ಅಂತ ಹೇಳಿದ್ರೆ, ಈಗಲೇ ಬರ್ಬೇಕಾ, ನಾಳೆ ಬಂದ್ರೆ ನಡೀತಿತ್ತ? ಅದಲ್ಲೂ ನಾನು ಪ್ರಾಣ ಹೋಗುತ್ತೆ ಅನ್ನೋ ಮಟ್ಟಿಗೆ ನಾವು ವಿಚಾರ ಮಾಡಿಕೊಂಡು ನಮ್ಮ ಫೋನ್ ಮಾತಾಡ್ತಾ ಇದ್ದೀನಿ. ಆದ್ರೆ ಅವ್ರು ಅಲ್ಲಿಂದ ಹೆಂಗೆ ಮಾತಾಡ್ತಾ ಇದಾರೆ, ಈಗಲೇ ಬರ್ಬೇಕಾ, ಏನ್ ತಲೆನೋವಾ, ಕಾಲು ನೋವಾ ಅಂತ ಕೇಳ್ತಾ ಇದ್ದಾರೆ. ಇಲ್ರಿ ಅವಳಿಗೆ ಎದೆ ನೋವಾ, ಇರ್ಲಿ ಬಿಡ್ರಿ, ಇದ್ರೆ ಇರ್ತಾಳ, ಹೋದ್ರೆ ಹೋಗ್ತಾರ, ನಾವೇನ್ ಮಾಡಕ್ ಬರುತ್ತೆ, ನಾವೇನೋ ಉಡ್ಸೋಕ್ ಬರುತ್ತ ಅಂತ ಹೇಳ್ಬಿಟ್ರು. ಆಮೇಲೆ ಅಲ್ಲೆಲೂಯ್ಯ. ಎಷ್ಟು ಸಿಟ್ಟು ಬಂತಂದ್ರೆ ಆಮೇಲೆ ಅಲ್ಲೆಲೂಯ್ಯ ಭಯಂಕರ. ಯಾಕಂದ್ರೆ ಎಲ್ಲ ವಿಚಾರ ಮಾಡಿ ಅವ್ರು ಫೋನ್ ಹಚ್ಚಿದ್ದೆ ನಾನು. ಅಲ್ಲೆಲೂಯ್ಯ. ದೇವರಲ್ಲಿ ಸರಿಯಾಗಿ ಓದ್ದ ನನಗೆ. ಆಮೇಲೆ ಅಲ್ಲೆಲೂಯ್ಯ. ನಿನಗೆ ಧೈರ್ಯ ಕೊಡುವ ನಾನು, ಆಮೇಲೆ ನನ್ನ ಧೈರ್ಯ ಪಡಿಸುವಣ್ಣ, ನನಗೆ ಮೊರೆ ಇಡೋರು ಬಿಟ್ಟು ನಾನು ಮನುಷ್ಯನ ಏನ್ ಮಾಡ್ತಾ ಇರ್ತೀನಿ ನಾನು. ಆಮೇಲೆ ಹುಡುಕ್ತಾ ಇದ್ದೀನಿ, ಯಾರನ್ನ ಕೇಳೋಣ. ಆಮೇಲೆ ಅಲ್ಲೆಲೂಯ್ಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನಗೆ ಮೊರೆ ಇಡು. ಎಬ್ರೆಯ ಪುಸ್ತಕ ಈ 33ನೇ ಅಧ್ಯಾಯ 3ನೇ ವಚನ. ಏನದು? ಸರಿ, ಎಬ್ರೆಯ ಅಲ್ಲ, ಎರೇಮಿಯ. ಆಮೇಲೆ ಎರೇಮಿಯ 33:3 ಏನ್ರಿ ವಚನದ? ಎರೇಮಿಯ 33:3 ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ಕೊಟ್ಟು ನಿನಗೆ ತಿಳಿಯದೇ ಇರುವಂತ ಮಹತ್ತಾದ ಕಾರ್ಯಗಳನ್ನು ಗೋಚರಪಡಿಸುವೆನು. ಆಮೇಲೆ ಅಲ್ಲೆಲೂಯ. ಇದು ಟೆಲಿಫೋನ್ ನಂಬರ್ ನಮಗೆ. ಆಮೇಲೆ ಅಲ್ಲೆಲೂಯ. ಇದು ಏನಂದ್ರೆ ದೇವರಿಗೆ ಮೊರೆ ಇಡುವಂತ ಟೆಲಿಫೋನ್ ನಂಬರ್. ಅಲ್ಲೆಲೂಯ. ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ, ಇಕ್ಕಟ್ಟು ಬರುವಾಗ, ತೊಂದರೆಗಳು ಬರುವಾಗ ಈ ಎರೇಮಿಯ 33:3 ಫಿಕ್ಸ್ ಮಾಡ್ಕೋಬೇಕು. 333. ಸೈತಾನರಿಗೊಂದು ನಂಬರ್ ಇದೆ. ಏನದು? ಸೈತಾನಿಗೊಂದು ನಂಬರ್ ಇದೆ. ಏನ್ ನಂಬರ್ ಇದೆ? 366666. ಅಲ್ಲೆಲೂಯ. 666 ಅಂದ್ರೆ ಯಾರ ನಂಬರ್ ಅದು? ಸೈತಾನನ ಸಂಖ್ಯೆ. ಆಮೇಲೆ ಅಲ್ಲೆಲೂಯ. ಆದ್ರೆ 333 ಯಾರ ಸಂಖ್ಯೆ? ದೇವರ ಸಂಖ್ಯೆ ಆಗಿದೆ. ಎರೇಮಿಯ 33:3. ಆಮೇಲೆ ಅಲ್ಲೆಲೂಯ. ನನಗೆ ಮೊರೆ ಇಡು, ಆಗ ನಾನು ನಿನಗೆ ತಿಳಿಯದೇ ಇರುವಂತ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೇನು ಎಂಬುದಾಗಿ ದೇವರು ಹೇಳಿದ್ದಾನೆ. ಆಮೇಲೆ ಅಲ್ಲೆಲೂಯ. ಸೊ ಕಷ್ಟ ಬರುವಾಗ ಎಲ್ಲಿ ಮೊರೆ ಇಡು?
ಆಮೇಲೆ ನನಗೆ ಮೊರೆ ಇಡು, ನಾನೇನು ಮಾಡ್ತೇನೆ, ನನಗೆ ಉತ್ತರ ಕೊಡುತ್ತೇನೆ, ಧೈರ್ಯ ಕೊಡುತ್ತೇನೆ, ಬಲಪಡಿಸ್ತೇನೆ, ನಿನ್ನ ಆತ್ಮಕ್ಕೆ ಧೈರ್ಯವನ್ನು ತುಂಬಿಸ್ತೇನೆ ಅಂತ ದೇವರು ಹೇಳಿದ್ದಾರೆ. ಅಲ್ಲೆಲ್ಲೂಯ್ಯ. ಸೊ ನನಗೆ ಧೈರ್ಯ ಎಲ್ಲಿಂದ ಬರುತ್ತೆ ಅಂದ್ರೆ ನಾನು ಮೊರೆ ಇಡುವಾಗ ನಮಗೆ ಧೈರ್ಯ ಬರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಾವು ಮೊರೆ ಇಡೋದನ್ನ ಏನ್ ಮಾಡ್ಬೇಕು, ನಾನು ಕಲಿತಾ ಇರ್ಬೇಕು. ಅಲ್ಲೆಲ್ಲೂಯ್ಯ. ವಾಕ್ಯದಲ್ಲಿ ನೋಡುತ್ತೇವೆ, ಮತ್ತಾಯನ ಪುಸ್ತಕ 17ನೇ ಅಧ್ಯಾಯ 20ನೇ ವಚನದಲ್ಲಿ, ಮತ್ತಾಯನ ಪುಸ್ತಕ 17ನೇ ಅಧ್ಯಾಯ 20ನೇ ವಚನದಲ್ಲಿ ಶಿಷ್ಯರುಗಳೆಲ್ಲರೂ ಹೋಗಿ ಏನ್ ಮಾಡ್ತಿದ್ದಾರೆ, ಶಿಷ್ಯರುಗಳೆಲ್ಲ ಹೋಗಿ ಏನ್ ಮಾಡ್ತಿದ್ದಾರೆ, ಯೇಸುವಿನ ಹತ್ರ ಕೇಳ್ತಿದ್ದಾರೆ, ಸ್ವಾಮಿ ನಾವು ಎಷ್ಟು ಟ್ರೈ ಮಾಡಿದೀವಿ ಆದ್ರೆ ದೆವ್ವಗಳು ಹೋಗ್ಲೇ ಇಲ್ಲಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ಯೇಸುಸ್ವಾಮಿ ಏನ್ ಹೇಳಿದ್ದಾರೆ, 20ನೇ ವಚನ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದ ಆಗಲಿಲ್ಲ. ಆಮೆನ್. ಅಲ್ಲೆಲ್ಲೂಯ್ಯ. ನಿಮ್ಮ ನಂಬಿಕೆ ಕಡಿಮೆಯಾಗಿದ್ದರಿಂದ ಏನಾಗ್ಲಿಲ್ಲ, ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿದ್ದರೆ ನೀನು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಅಂತ ಹೇಳಿದರೆ ಅದು ಹೋಗುತ್ತದೆ. ಆಮೇಲೆ ಮುಂದೆ ಬರ್ರಿ. ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ. ಆಮೇಲೆ ವಾಕ್ಯ ಹೆಂಗಿದ್ದಾರೆ, ತಮಿಳಲ್ಲಿ ವಾಕ್ಯ ಹೆಂಗಿದೆ, ಉಂಗನಾಲ್ ಕೂಡಾದ ಕಾರ್ಯಂ ಒಂಜುಮಿಲ್ಲ. ಆಮೇಲೆ ಅಲ್ಲೆಲ್ಲೋ ನಿಮ್ಮಿಂದ ಆಗದ ಕಾರ್ಯವು ಒಂದೂ ಇಲ್ಲ. ಆಮೆನ್. ಹಲ್ಲೆಲೂಯಾ. ನಾನು ಮೊರೆ ಇಟ್ರೆ ನನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ಅರ್ಥ ಆಯ್ತಲ್ರಿ? ನಿಮ್ಮಿಂದ ದೇವರು ಹೇಳ್ತಾ ಇದ್ದಾನೆ, ನಿಮ್ಮಿಂದ. ಅವ್ರು ಆಲ್ರೆಡಿ ಫೈಲ್ ಆಗಿ ಬಂದಿದಾರ, ಶಿಷ್ಯಗಳು ಏನಾಗಿದಾರ್ರಿ, ಫೇಲ್ ಆಗಿ ಬಂದಿದಾರಲ್ಲ. ಅಲ್ಲೆಲ್ಲೂ ದೆವ್ವಗಳು ಓಡಿಸ್ಲಿಕ್ಕೆ ಹೋಗಿದ್ದಾರೆ, ದೆವ್ವ ಏನಾಗ್ಲಿಲ್ಲ, ಹೋಗ್ಲಿಲ್ಲ. ಅವಾಗ ಆ ದೆವ್ವನಕ್ಕೆ ಯಾರ ಹತ್ರ ಕರ್ಕೊಂಡ್ ಬಂದಿದಾರ, ಯೇಸುಸ್ವಾಮಿ ಹತ್ರ ಕರ್ಕೊಂಡ್ ಬಂದಾರೆ. ಯೇಸುಸ್ವಾಮಿ ಏನ್ ಮಾಡ್ಬಿಟ್ಟ, ಒಂದು ಮಾತಿನಲ್ಲಿ ಓಡಿಸ್ಬಿಟ್ಟಿದ. ಆಮೇಲೆ ಹಲ್ಲೆಲೂಯಾ. ಆಗ ಯೇಸು ಮನೆಗೆ ಹೋದ್ಮೇಲೆ ಶಿಷ್ಯರೆಲ್ಲ ಬಂದು ಕೇಳ್ತಾ ಇದ್ದಾರೆ, ಕೇಳಲ್ಲ ಬೇಡವಾ. ಆಮೇಲೆ ಹಲ್ಲೆಲೂಯಾ. ಸ್ವಾಮಿ ನಮ್ಮಿಂದ ಯಾಕೆ ಆಗ್ಲಿಲ್ಲ? ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾರೆ, ನಿಮ್ಮಿಂದಲೂ ಎಲ್ಲ ಆಗತ್ತೆ, ಈಗ ಯಾಕೆ ಆಗಿಲ್ಲ ಗೊತ್ತಾ, ನಿಮ್ಮ ನಂಬಿಕೆ ಕಡಿಮೆ ಆಗಿತ್ತು. ಹಲ್ಲೆಲೂಯಾ. ಹೆಂಗಿತ್ರಿ, ನಿಮ್ಮ ನಂಬಿಕೆ ಕಡಿಮೆ ಆಗಿತ್ತು. ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿದ್ದರೆ ಬೆಟ್ಟವನ್ನು ನೋಡಿ ಹೋಗಿ ಸರಿ ಅಂದ್ರೆ ಅದೇನಾಗತ್ತೆ, ಸರಿಯತ್ತೆ. ನಿಮ್ಮಿಂದ ಆಗದ ಕಾರ್ಯವು ಒಂದೊಂದು ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಎಲ್ಲವೂ ಮಾಡಬಹುದು. ಆಮೆನ್. ಹಲ್ಲೆಲೂಯಾ. ಆ ಧೈರ್ಯ ನನಗೆ ಬೇಕು. ನನ್ನ ದೇವರು ನನಗೋಸ್ಕರ ಎಲ್ಲ ಮಾಡ್ತಾನೆ. ಎಲಿಯ ಪ್ರಾರ್ಥನೆ ಮಾಡ್ತಾ ಇದ್ದ, ಹೌದಾ? ಎಲಿಯ ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಕೂಗ್ರಿ, ನಿಮ್ ದೇವರನ್ನ ಕೂಗಿ ಕೊಲ್ಲಿರಿ. ನಿಮ್ ದೇವರು ವಾಕಿಂಗ್ ಹೋಗಿರ್ಬೋದು, ನಿಮ್ಮ ದೇವರು ಮಲಗಿರ್ಬೋದು, ಏನೋ ಆ ಟೈಮ್ ಬಂದಾಗ ಬರ್ತಾನೆ, ಕೂಗ್ರಿ ಅಂತಿದ್ದ. ಹಲ್ಲೆಲೂಯಾ. ಎಲ್ಲ ಕೂಗಿದ್ದ. ಆದ್ರೆ ಅವನ ಧೈರ್ಯ ಹೆಂಗಿತ್ತು, ಎಲ್ಲ ಸಂಜೆ ಮುಳುಗ್ತು, ಬಿಸಿಲು ಕಡಿಮೆ ಆಯ್ತು, ಅವಾಗ ಬರ್ತಾನೆ, ನಿನ್ ಕೋಟ ಮುಗೀತು, ಈಗ ನಾನ್ ನನ್ನ ದೇವ್ರನ್ನ ಕೂಗ್ತೀನಿ ಅಂತ. ಆಮೇಲೆ ಹಲ್ಲೆಲೂಯಾ. ಎಲಿಯಾಸ್ ಚೆನ್ನಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನಾನೀಗ ನನ್ನ ದೇವರನ್ನ ಕೂಗ್ತೀನಿ. ಹಲ್ಲೆಲೂಯಾ. ನನ್ನ ದೇವರಿಗೆ ಇದೆಲ್ಲ ಒಂದು ಆಗದ ಕಾರ್ಯ ಒಂದೂ ಇಲ್ಲ. ಈಗ ನೋಡ್ರಿ, ಇದನ್ನೆಲ್ಲ ನೀರು ಸುರಿಸ್ರಿ, ಇದ್ರ ಮೇಲೆ ಏನ್ ಮಾಡ್ರಿ, ನೀರು ಸುರಿಸಿ, ಸುತ್ತಲೂ ಏನ್ ಮಾಡ್ರಿ, ಅಗಿ ಕಡದು ಅದರಲ್ಲಿ ನೀರು ತುಂಬಿಸ್ರಿ ಅಂತ. ಹಲ್ಲೆಲೂಯಾ. ತುಂಬಿಸಿ ಒಂದೇ ಒಂದು ಮೊರೆ ಇಡ್ತಾ ಇದ್ದಾನೆ ದೇವರಿಗೆ. ಆಮೇಲೆ ಏನ್ ಮಾಡ್ತಾ ಇದ್ದಾನ್ರಿ, ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಆಗ ಆಕಾಶದಿಂದ ಬೆಂಕಿ ಇಳಿದು ಬಂದು ಆ ಹಸಿಯಾಗಿರುವಂತ ಕಟ್ಟಿಗೆಗಳನ್ನ, ಆ ನೀರುಗಳನ್ನ ಎಲ್ಲವೂ ಆ ಬೆಂಕಿ ಏನಾಗ್ಬಿಡುತ್ತಂತೆ, ನಕ್ಕಿ ಬಿಡುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅಷ್ಟು ಮಟ್ಟಿಗೆ ದಹಿಸಿ ಒಂದು ಬೆಂಕಿ ಕೆಳಗಿಳಿದು ಬಂತು. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಅವನಿಗೆ ಒಂದು ಧೈರ್ಯ ಇತ್ತು, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಹಲ್ಲೆಲೂಯಾ. ಈ ಧೈರ್ಯ, ಈ ನಂಬಿಕೆಯಲ್ಲಿ ನಾನು ಪ್ರಾರ್ಥನೆಯಲ್ಲಿ ಕುತ್ಕೋಬೇಕು ಅಂದ್ರೆ ದೇವರು ನನ್ನ ಮೊರೆಯನ್ನು ಕೇಳುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವು ಯಾವಾಗ ಧೈರ್ಯವಾಗಿ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುತ್ತೀವೋ ಆ ಧೈರ್ಯ ಆ ಪ್ರಾರ್ಥನೆ ದೇವರ ಹತ್ರ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಯಾರಿಗೆ ಭಯಪಡಬೇಡ್ರಿ ಅಂತಾನೆ, ಯಾರಿಗೆ ಭಯಪಡಬೇಡ್ರಿ ಅಂತಾನೆ, ಸೈತಾನನಿಗೆ ಭಯಪಡಬೇಡ್ರಿ ಅಂತ ವಾಕ್ಯ ಇದೆ. ಮತ್ತಾಯನಲ್ಲಿ ಒಂದು ವಾಕ್ಯ ಇದೆ, ಮತ್ತಾಯನ ಪುಸ್ತಕ 10ನೇ ಅಧ್ಯಾಯ 26ನೇ ವಚನ. కాబట్టి మీరు వారికి భయపడకుడి, వారికి భయపడి కొడి
మరుగైనదేదియు ఏదియు బయలుపరచబడపోదు, రహస్యమైనదేదియు తెలియబడకపోదు. ಆಮೆನ್, ಹಲ್ಲೆಲೂಯಾ. హల్లెలూయా. ಬಯಲಾದದ್ದು ಏನು ಇಲ್ಲ, ಮುಚ್ಚುಮರೆ ಏನು ದೇವರ ಹತ್ರ ಇಲ್ಲ. ಅವರಿಗೆ ಏನು ಮಾಡಬೇಡ್ರಿ, ಭಯಪಡಬೇಡ್ರಿ. ಹಲ್ಲೆಲೂಯಾ. 28ನೇ ವಚನ. మరియు ఆత్మను చంపనేరక దేహమునే చంపువారికి భయపడకుడి గాని ఆత్మను దేహమునకు నరకములో నశింపజేయగలవానికి మిక్కిలి భయపడుడి. హల్లెలూయా. మిక్ಕಿಲಿ ಭಯಪಡಿರಿ. ಆಮೆನ್, ಹಲ್ಲೆಲೂಯಾ. ಅರ್ಥ ಏನು? ಅವರಿಗೆ, ಈ ಲೋಕದಲ್ಲಿದ್ದವರಿಗೆ ಭಯಪಡಬೇಡ್ರಿ, ಶರೀರವನ್ನು ಕೊಳ್ಳುವವನಿಗೆ ಭಯಪಡಬೇಡ್ರಿ. ದೇವರಿಗೆ ಮರೆಯಾಗಿರೋದು ಒಂದೂ ಇಲ್ಲ, ಆತನಿಗೆ ಗುಪ್ತವಾಗಿರೋದು ಯಾವುದೂ ಇಲ್ಲ. ದೇವರು ಎಲ್ಲವನ್ನು ಬಯಲು ಮಾಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮವನ್ನು ಶರೀರವನ್ನು ನರಕಕ್ಕೆ ಕೊಂಡೊಯ್ಯುವಂತ ದೇವರಿಗೆ ಭಯಪಡ್ರಿ. ಆಮೆನ್, ಹಲ್ಲೆಲೂಯಾ. ನಾವು ಧೈರ್ಯ ಕಳ್ಕೊಳ್ಳೋದಾದ್ರೂ ದೇವರ ಮುಂದೆನೆ ಕಳ್ಕೋಬೇಕು. ಆಮೆನ್, ಹಲ್ಲೆಲೂಯಾ. ಅಂದ್ರೆ ದೇವರು ನನ್ನ ಆತ್ಮಗೆ ಏನ್ ಕೊಡ್ತಾನ್ರಿ? ಧೈರ್ಯವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹಾಗಾದರೆ ನಿಮ್ಮ ಧೈರ್ಯವನ್ನ ಏನು ಮಾಡಬೇಡ್ರಿ ನೀವು, ನಿಮ್ಮ ಧೈರ್ಯವನ್ನ ಏನು ಮಾಡಬೇಡ್ರಿ ನೀವು, ಬಿಟ್ಟು ಬಿಡಬೇಡ್ರಿ. ಹಲ್ಲೆಲೂಯಾ. ನಮ್ಮ ಧೈರ್ಯವನ್ನ ಏನು ಮಾಡಬಾರದು ನಾವು, ಬಿಟ್ಟು ಬಿಡಬಾರದು. ದೇವರು ನಮ್ಮ ಆತ್ಮಕ್ಕೆ ಏನ್ ಮಾಡ್ತಾನೆ? ಧೈರ್ಯವನ್ನ ಕೊಡ್ತಾನೆ. ಹಲ್ಲೆಲೂಯಾ. ಸೊ ನಮ್ಮ ಪ್ರಾರ್ಥನೆಗೆ ಬಂದು ಕುತ್ಕೊಳ್ಳುವಾಗಲೇ ನನ್ನ ಕಾನ್ಫಿಡೆಂಟ್ ಇರಬೇಕು. 100ಕ್ಕೆ 200% ಏನಿರ್ಬೇಕು? ಕಾನ್ಫಿಡೆಂಟ್ ಇರ್ಬೇಕು. ದೇವ್ರು ನನ್ನ ಮೊರೆಯನ್ನು ಕೇಳ್ತಾನೆ. ಆಮೇನ್, ಹಲ್ಲೆಲೂಯಾ. ಸೊ ಕಳೆದ ವಾರದಲ್ಲಿ ಒಂದು ಸಹೋದರಿ ಕಾಲ್ ಮಾಡಿದ್ರು. ಆಮೇನ್, ಹಲ್ಲೆಲೂಯಾ. ಸೊ ನಾನು ಊರಿಗೆ ಹೋಗಿ ಬಂದಾಗಿಂದ ನನ್ನ ಮನೆ ಯಜಮಾನ್ರನ್ನ ಕಾಣ್ತಾನೆ ಇಲ್ರಿ, ಬೈಕು ಕಾಣ್ತಾ ಇಲ್ಲ. ಸೊ ದಯವಿಟ್ಟು ಏನ್ ಮಾಡ್ರಿ, ಪ್ರೇಯರ್ ಮಾಡ್ರಿ ಅಂತೇಳಿ. 2 ದಿನ ಆಯ್ತು, ಅವ್ರು ಕಾಣ್ತಾನೆ ಇಲ್ಲ ಅಂತೇಳಿ. ಓಕೆ ಸರಿ ಅಂತ ಹೇಳಿ ನಾನು ಪ್ರೇಯರ್ ಮಾಡ್ತೀವಿ, ಹುಡುಕ್ರಿ ಎಲ್ಲಿ ಹೋಗೋದಲ್ಲಿ ಎಲ್ಲೇ ಸಿಗ್ತಾರೆ ಅಂತ ಹೇಳಿದೆ. ಹಲ್ಲೆಲೂಯಾ. ಮತ್ತೆ ರಾತ್ರಿ 8 ಗಂಟೆ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದ್ಸಲ ಅವ್ರು ಮತ್ತೆ ಫೋನ್ ಮಾಡಿದೆ. ಏನಾಯ್ತು ಇನ್ನೂ ಸಿಗಲಿಲ್ಲ ರೀ. ಆಮೇಲೆ ಇನ್ನೂ ಸಿಗಲಿಲ್ಲ ಅಂತೇಳಿ. ಆವಾಗ ನಾನು ಹೇಳಿದೆ, ಒಂದು ದಾರಿ ತೋರಿಸಿದೆ. ಸೊ ಹೋಗ್ರಿ, ಆ ಕಡೆ ಹೋಗಿ ಏನು ಮಾಡ್ರಿ ನೀವು ನೋಡ್ರಿ ಅಂತೇಳಿ. ನೋಡಿ ಮತ್ತೆ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಕುತ್ಕೊಂಡಿದ್ದೀವಿ. ಸೊ ನಾವು ಪ್ರಾರ್ಥನೆಯಲ್ಲಿ ಕುತ್ಕೊಂಡಿರುವಾಗ ಒಂದು ಪ್ರಾರ್ಥನೆ ಮಾಡಿದ್ವಿ. ದೇವರೇ, ಇವತ್ತು ರಾತ್ರಿ ಆ ಮನುಷ್ಯ ಏನಾಗಬೇಕು, ಮನೆಗೆ ತಿರುಗಿ ಬರಬೇಕು, ನಾಳೆ ಆ ಮಗಳನ್ನು ಸಾಕ್ಷಿಯಾಗಿ ನಿಲ್ಲಿಸಬೇಕು ಅಂತೇಳಿ. ಹಲ್ಲೆಲೂಯಾ. ಆಗ ನಾವು ಬೆಳಗ್ಗೆ ನಮ್ಮ ಸಭೆಯಲ್ಲಿ ಬಂದ ತಕ್ಷಣ ಒಬ್ಬರ ಹತ್ರ ಕೇಳಿದೆನು. ಆಮೇಲೆ ಅಲ್ಲೆಲ್ಲೂ ಈ ರೀತಿ ಅವರನ್ನು ನೋಡಿದ್ರಂತೆ. ಇಲ್ರಿ, ಗಂಡ ಹೆಂಡತಿ ಇಬ್ರು ಬೈಕ್ನಲ್ಲಿ ಆ ಕಡೆ ಹೋಗಿದ್ದನ್ನು ನಾನು ನೋಡಿದೆ ಅಂತ ಹೇಳಿದ್ರು. ಆಮೇಲೆ ಹಲ್ಲೆಲೂಯಾ. ದೇವರು ನಮ್ಮ ಮೊರೆಯನ್ನು ಕೇಳುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ನನ್ನ ಜೊತೆ ಇನ್ನೊಂದು ಹುಡುಗ ಕೂಡ ಇದ್ದ. ಅವ್ರನ್ನ ಕೇಳಿದ, ಏನಾಯ್ತು ರೀ ಅವ್ರದ್ದು ಅಂತೇಳಿ. ಅವಾಗ ನಾನು ಹೇಳಿದೆ, ಇಲ್ಲಪ್ಪ, ರಾತ್ರಿ ಪ್ರೇಯರ್ ಮಾಡಿದೀವಲ್ಲ, ಬೆಳಗ್ಗೆ ಒಳ್ಳೆ ಸುದ್ದಿ ಬಂತು. ಆಮೇಲೆ ದೇವರು ನಮ್ಮ ಮೊರೆಯನ್ನು ಕೇಳುವಂತವನಾಗಿದ್ದಾನೆ. ಆಮೇಲೆ ಫಸ್ಟ್ ನಾವು ಪ್ರೇಯರ್ ಅಲ್ಲಿ ಕುಂದಿರುವಾಗ ನಮಗೆ ಕಾನ್ಫಿಡೆಂಟ್ ಇರಬೇಕು. ದೇವ್ರು ಏನ್ ಮಾಡ್ತಾನೆ. ಹಲ್ಲೆಲೂಯಾ. ಆ ಸಹೋದರಿ ಒಂದು ಮಾತು ಹೇಳಿದ್ಲು. ಹಲ್ಲೆಲೂಯಾ. ಊರು ಬಿಟ್ಟು ಊರು ಬಂದಿದ್ವಿ, ನಾವು ಯಾರ ಹತ್ರ ಕೇಳಲಿ. ಆಮೇಲೆ ಆ ಮಾತು ಆ ಮಗಳು ಹೇಳಿದ್ಲು. ನಾನು ಹೆಂಗೆ ಯೋಚನೆ ಮಾಡಿದ್ಲು, ಆ ಮಗಳು ಹಂಗೆ ಯೋಚನೆ ಮಾಡಿದ್ಲು. ಯಾರ ಹತ್ರ ಕೇಳಿರ್ರಿ. ಆಮೇಲೆ ಹಲ್ಲೆಲೂಯಾ. ನಮಗೆ ಸಹಾಯ ಮಾಡ್ಲಿಕ್ಕೆ ಯಾರಿದಾರ್ರಿ? ಆಗ ದೇವರ ವಾಕ್ಯ ಬರ್ತಾ ಇದೆ, ಆಕಾಶ ಭೂಮಿ ಉಂಟು ಮಾಡಿದ ಯೆಹೋವನ ಕಡೆಯಿಂದಲೇ ನಮಗೆ ಸಹಾಯ ಬರುತ್ತೆ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಮನುಷ್ಯನು ಒಂದು ವೇಳೆ ನಮ್ಮನ್ನು ತಿರಸ್ಕರಿಸಬಹುದು, ಹಲ್ಲೆಲೂಯಾ, ಸಹಾಯ ಕೊಡದೇ ಇರಬಹುದು. ಆದ್ರೆ ನಮ್ಮನ್ನು ವಂಚನೆ ಮಾಡಿ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ. ಆಮೇಲೆ ನಮ್ಮ ಧೈರ್ಯವನ್ನು ದೇವರು ಏನ್ ಮಾಡ್ತಾನೆ, ಮೆಚ್ಚುವಂತವನಾಗಿದ್ದಾನೆ. ಅದಕ್ಕೆ ನಾನು ಪ್ರೇಯರ್ ಕುತ್ಕೊಳ್ಳುವಾಗ ಏನ್ ಮಾಡ್ಬೇಕು ನಾವು, ದೇವರ ಕೊಡುತ್ತಾನೆ. ಹಲ್ಲೆಲೂಯಾ. ನಾವು ಆತ್ಮ ಎಷ್ಟೇ ಕುಂದಿದವರಾಗಿ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ. ಕೀರ್ತನೆ 46ನೇ ಕೀರ್ತನೆ 1ನೇ ವಚನ. ಕೀರ್ತನೆ 46ನೇ ಕೀರ್ತನೆ 1ನೇ ವಚನದಲ್ಲಿ, ಈ ಕಚ್ಚಿನಲ್ಲಿ ಯೆಹೋವನು ನಮಗೆ ವಿಶೇಷವಾದ ಸಹಾಯಕನಾಗಿದ್ದಾನಂತ. ಆಮೇಲೆ ಹೆಂಗಿದ್ದಾನಂತ್ರಿ? ಯಾವಾಗ? ಆಪತ್ತು ಕಾಲದಲ್ಲಿ. ಆಮೇಲೆ ಹಲ್ಲೆಲೂಯಾ. ಇಕ್ಕಚ್ಚಿನಲ್ಲಿ ಯೆಹೋವನು ನನಗೆ ಹೆಂಗಿದ್ದಾನೆ? ಸಹಾಯಕನು. ಎಂತ ಸಹಾಯ? ಸ್ಪೆಷಲ್. ಆಮೇಲೆ ವಿಶೇಷವಾದದ್ದು ಎಂಬುದಾಗಿ ಶಬ್ದ. ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಳುವಾಗ ನಾವು ಪ್ರಾರ್ಥನೆ ಹೆಂಗಿರ್ಬೇಕು? ದೇವರು ಸಾಸಿವೆ ಕಾಳಿನಷ್ಟು. ಸ್ವಾಮಿನ ಹೇಳಿದಾರೆ, ಸ್ವಾಮಿ ಯಾಕೆ ಆಗ್ತಾ ಇಲ್ಲ? ನಂಬಿಕೆ ಕಡಿಮೆಯಾಗಿತ್ತು. ನಂಬಿಕೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ಇರಬೇಕು ನಿನಗೆ. ಸಾಸಿವೆ ಕಾಳು ಎಂತದ್ದು, ಎಷ್ಟು ಸಣ್ಣದಿರುತ್ತೆ? ಎಲ್ಲಾ ಕಾಳುಗಳಲ್ಲಿ ಅತೀ ಚಿಕ್ಕದಾಗಿರೋದ ಕಾಳು ಯಾವ್ದ್ರಿ? ಸಾಸಿವೆ ಕಾಳು. ಆಮೇಲೆ ಹಲ್ಲೆಲೂಯಾ. ಕೀರ್ತಿ
ಚಿಕ್ಕದಾಗಿದ್ರು ಮೂರ್ತಿ ದೊಡ್ಡದು. ಅದ್ರದ್ದು ಸೌಂಡ್ ತುಂಬಾ ಜಾಸ್ತಿ. ಅಲ್ಲೂಯ್ಯ, ನೀರಿನಲ್ಲಿ ಹಾಕಿ ಸಾರಿ ಕುದಿಯುವ ಎಣ್ಣೆಯಲ್ಲಿ ಹಾಕಿರೋದ್ರ ಹೆಂಗ್ ಹೊಡಿತಾವ, ಪಟ್ 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 ಅಂತ ಹೊಡಿತಾವಲ್ಲ. ಯಾವುದೇ ಅಡಿಗೆ ಆಗಿರ್ಲಿ ಸಾಸಿವೆ ಕಾಳಿಲ್ಲದೆ ಇಲ್ಲ. ಆಮೇಲೆ ಅಲ್ಲೂಯ್ಯ, ಒಂದು ರಸಂ ಮಾಡಬೇಕಂದ್ರೂ, ಒಂದು ಸಾಂಬಾರ್ ಮಾಡ್ಬೇಕಂದ್ರೂ, ಒಂದು ಚಟ್ನಿ ಮಾಡ್ಬೇಕಂದ್ರೂ ಲಾಸ್ಟಿಗೆ ಆ ಸಾಸಿವೆ ಕಾಳನ್ನ ಒಂದು ಒಗ್ಗರಣೆನ ಅದ್ರ ಮೇಲೆ ಹಾಕುವಾಗಲೇ ಅದರದ್ದು ಒಂದು ಟೇಸ್ಟ್, ಅದರದ್ದು ಒಂದು ಆಕಾರ, ಅದರದ್ದು ಒಂದು ಬಣ್ಣ, ಅದು ಎಲ್ಲವೂ ನಮಗೊಂಥರ ಚೆನ್ನಾಗಿ ಸಿಗೋದು. ಆಮೇಲೆ ಅಲ್ಲೂಯ್ಯ, ಅರ್ಥ ಆಯ್ತಲ್ಲ. ಸೊ ಸಾಸಿವೆ ಕಾಳು ನೋಡ್ಲಿಕ್ಕೆ ಚಿಕ್ಕದಾಗಿರ್ಬೋದು, ಅದರ ಸೌಂಡ್ ತುಂಬಾ ದೊಡ್ಡದ್ರಿ. ಆಮೇಲೆ ಅಲ್ಲೂಯ್ಯ, ಒಂದು ವೇಳೆ ಈ ಲೋಕದ ದೃಷ್ಟಿಯಲ್ಲಿ ನಾವು ಚಿಕ್ಕವರಾಗಿರ್ಬೋದು, ಆದರೆ ನಮ್ಮ ಪ್ರಾರ್ಥನೆ ದೊಡ್ಡದಾಗಿದೆ. ಆಮೇಲೆ ನನ್ನ ಮೊರೆ ದೊಡ್ಡದಾಗಿದೆ, ನನ್ನ ಕೂಗು ದೊಡ್ಡದಾಗಿದೆ. ಅದಕ್ಕೆ ಸಾಸಿವೆ ಕಾಳಿನ ನಂಬಿಕೆ ಅಂತಾನೆ. ಆಮೇಲೆ ಅಲ್ಲೂಯ್ಯ, ನೀ ಲೋಕದಲ್ಲಿ ಹೆಂಗೇ ಇರು, ಆದರೆ ದೇವರ ಸಮ್ಮುಖಕ್ಕೆ ಬಂದ ಮೇಲೆ ನಿನ್ನ ಮೊರೆ ದೊಡ್ಡದಾಗಿರಬೇಕು, ನಿನ್ನ ಕೂಗು ದೊಡ್ಡದಾಗಿರಬೇಕು, ದೇವರ ಮುಂದೆ ನೀನು ಸಿಡಿತಾ ಇರಬೇಕು. ಅಂದ್ರೆ ದೇವರು ನಿನ್ನನ್ನ ಧೈರ್ಯಗೊಳಿಸುವಂತವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಸಾಸಿವೆ ಕಾಳಿನ ನಂಬಿಕೆ ಅಂತ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ಅಲ್ಲೂ ಎಲ್ಲಾ ಕಾಳುಗಳಲ್ಲಿ ಚಿಕ್ಕ ಕಾಳಾಗಿದ್ರು ಅದು ಎಲ್ಲದರಲ್ಲಿ ವಿಶೇಷವಾದ, ಯಾರ ಮನೆಯಲ್ಲಿಯೂ ಏನ್ ಕಡಿಮೆ ಆಗಿದೆಯಲ್ಲ ಗೊತ್ತಿಲ್ಲ, ಆದ್ರೆ ಸಾಸಿವೆ ಕಾಳು ಮಾತ್ರ ಎಲ್ಲದಕ್ಕೂ ಬೇಕೇ ಬೇಕಂತ ಇಟ್ಕೊಂಡಿರ್ತಾರೆ. ಆಮೇಲೆ ಅದರಲ್ಲೂ ಎಣ್ಣೆ ಕಾದ ತಕ್ಷಣ ಫಸ್ಟ್ ಹಾಕುವಂಥದ್ದೇ ಸಾಸಿವೆ, ಎಲ್ಲದರಲ್ಲಿ ಮುಂದೆ ಬರೋದೇ ಸಾಸಿವೆ. ಅಲ್ಲೂಯ್ಯ. ಸೊ ಈ ಲೋಕದ ಕುದಿಯುವ ಎಣ್ಣೆ ಈ ಲೋಕ. ಆಮೇಲೆ ಅಲ್ಲೂಯ್ಯ, ಅದರಲ್ಲಿ ನಾವು ಬಿದ್ದ ತಕ್ಷಣ ನಾವು ಹೊಡಿಬೇಕು ದೇವರಿಗಾಗಿ. ಆಮೇಲೆ ನಮ್ಮ ಸೌಂಡ್ ಭಯಂಕರವಾಗಿರ್ಬೇಕು, ನನ್ನ ಮೊರೆ ದೇವರಿಗೆ ಮುಟ್ಟಬೇಕು. ಅದಕ್ಕೆ ದೇವರು ಹೇಳ್ತದೆ, ನನಗೆ ಮೊರೆ ಇಡು. ದೇವರು ಹೇಳ್ತದೆ, ಯಾರಿಗೆ ಕಷ್ಟ ಬಂದಾಗ ಯಾರಿಗೆ ಮೊರೆ ಇಡು, ವೇದನೆ ಬಂದಾಗ ಯಾರಿಗೆ ಮೊರೆ ಇಡು, ನನಗೆ ಮೊರೆ ಇಡು. ಆಗ ದೇವರು ಏನ್ ಮಾಡ್ತಾನಂತ ನಮಗೆ ತಿಳಿಯದೇ ಇರುವಂತ ದೊಡ್ಡ ಗುಡಾರ್ಥಗಳನ್ನು ಗೋಚರಪಡಿಸುತ್ತಾನೆ. ಆಮೇಲೆ ಅಲ್ಲೂಯ್ಯ, ಎಲಿಯ ಅಷ್ಟು ಧೈರ್ಯವಾಗಿ ಹೋಗಿ ಪ್ರಾರ್ಥನೆ ಮಾಡಿದ, ಆಕಾಶದಿಂದ ಏನ್ ಬಂತು, ಬೆಂಕಿ ಇಳಿದು ಬಂತಾ ಇಲ್ವಾ? ಆಮೇಲೆ ಅಲ್ಲೂಯ್ಯ, ಕರ್ತನೇ ದೇವರು, ಕರ್ತನೇ ದೇವರು ಎಂಬುದಾಗಿ ಜನ ಗೊತ್ತಾಗ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿದ, ಆಕಾಶದಿಂದ ಏನ್ ಬಂತ್ರಿ, ಬೆಂಕಿ ಇಳಿದು ಬಂತು. ಆಮೇಲೆ ಮೋಶೆ ಮೊರೆ ಇಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅಂದ್ರೆ ಮೋಶೆ ಏನ್ ಮಾಡಿದಾನ್ರಿ, ವಿಮೋಚನೆ ಕಂಡ 14ನೇ ಅಧ್ಯಾಯ 14ನೇ ವಚನದಲ್ಲಿ ಮೋಶೆ ಹೇಳ್ಬಿಟ್ಟಿದ್ದಾನೆ ಇಸ್ರಾಯೇಲ್ ಜನರನ್ನು ನೋಡಿ, ಹೆದರಬೇಡ್ರಿ, ಏನ್ ಮಾಡ್ಬೇಡ್ರಿ, ಹೆದರಬೇಡ್ರಿ, ಇವತ್ತು ದೇವ ನಿಮಗೋಸ್ಕರ ಯುದ್ಧ ಮಾಡ್ತಾನೆ, ಎಂತ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾನೆ, ಎಂತ ರಕ್ಷಣೆ ಕೊಡ್ತಾನೆ, ಸುಮ್ಮನೆ ನಿಂತು ನೋಡ್ರಿ ನೀವು ಕಣ್ಣಾರ ಅಂತ ಮಾತಾಡ್ತಾ ಇದ್ದಾನೆ. ಕರೆಕ್ಟ್? ಆಮೇಲೆ ಸುಮ್ಮನೆ ಏನ್ ಮಾಡ್ರಿ, ನೀವು ನಿಂತು ನೋಡ್ರಿ ಅಂತ ಹೇಳಿ ಆಮೇಲೆ ಹೋಗಿ ಏನ್ ಮಾಡಿದ ಅವನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಹಾಗೆ ದೇವರು ಹೇಳ್ತಾ ಇದ್ದಾನೆ, ಎಂತ ಮಾತೆ, ನನಗೆ ಯಾವಾಗ್ಲೂ ಈ ವಾಕ್ಯ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಅದೇ ಐ ಥಿಂಕ್ 16ನೇ ವಚನನ ಸಮುದ್ರದ ಮೇಲೆ ಇಲ್ಲ, ಅದಕ್ಕಿಂತ ಸ್ವಲ್ಪ ಹಿಂದೆ. ಆಗ ಯೆಹೋವನು ಮೋಶೆಗೆ ಹೇಳಿದೇನಂದ್ರೆ, ನೀನು ನನಗೆ ಮೊರೆ ಇಡುವುದೇನು, ನೀನು ನನಗೆ ಮೊರೆ ಇಡೋದೇನೋ ಯಪ್ಪ. ಆಮೇಲೆ ಅಷ್ಟು ಚೆನ್ನಾಗಿ ಅದು ನಂಗೆ ತಗೋಬೇಕು ನಾವು. ಅಲ್ಲೆಲ್ಲೂಯ್ಯ. ದೇವರ ಸಮ್ಮುಖದಲ್ಲಿ ಹೋಗಿ, ದೇವರೇ ನಾನು ಹೇಳಿದ್ದೀನಿ, ಜನರ ಧೈರ್ಯ ಮಾಡಿಸ್ಬಿಟ್ಟಿದ್ದೀನಿ. ಆಮೇಲೆ ಜನರ ಮುಂದೆ ಹೋಗಿ ಏನ್ ಮಾಡ್ಬಿಟ್ಟಿದೆ ನೋಡು, ಧೈರ್ಯ ಹೇಳಿದ್ರೆ, ದೇವರೇ ಇದನ್ನು ಭಯಪಡಬೇಡ್ರಿ, ಎಂತ ಮಹಿಮೆಯಾದ ಕಾರ್ಯ ದೇವರು ನೋಡ್ತಾನೆ, ನಿಂತು ನೋಡ್ರಿ ಅಂತ ಹೇಳಿಬಿಟ್ಟಿದ್ದಾನೆ. ಹೇಳಿ ಬಂದು ಯಾರಿಗೆ ಮೊರೆ ಇಡ್ತಾನಂತ. ಆಮೇಲೆ ಅವನ ಧೈರ್ಯ ಎಲ್ಲಿದೆ, ಆ ಮೊರೆಯಲ್ಲಿ ಇದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಅಲ್ಲಿ ಬಂದು ಏನ್ ಮಾಡ್ತಾನೆ, ಮೊರೆ ಇಡ್ತಾನೆ. ಆಗ ದೇವ್ರೆ, ನನಗೆ ಯಾಕೆ ಮೊರೆ ಇಡ್ತಾ ಇದ್ದಿ, ಕೋಳನ ಚಾಚು ಮುಂದೆ ನಡಿ. ಆಮೇಲೆ ಅಲ್ಲೆಲ್ಲೂಯ್ಯ, ಧೈರ್ಯ. ಆಮೇಲೆ ಅವನು ಧೈರ್ಯವಾಗಿ ಹೇಳಿ ಬಂದ್ರೆ, ಆ ಧೈರ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನಲ್ಲ, ಅದಕ್ಕೆ ಧೈರ್ಯವಾಗಿ ದೇವರು ಉತ್ತರ ಕೊಡ್ತಾನೆ, ನಡಿಯೋ ನೀ ನಾನಿದ್ದೀನಿ ಅಂತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕರೆಕ್ಟ್ ಅಂತ ಮಕ್ಕಳೆಲ್ಲ ಓಡಿ ಬರ್ತಾರೆ, ಏನೋ ಒಂದು ಸಮಸ್ಯೆ ಬಂದಾಗ, ದಾಟ್ಲಿಕ್ಕೆ ಆಗೋದಿಲ್ಲ, ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಎತ್ತಕ್ಕೆ ಆಗೋದಿಲ್ಲ ಅಂತ. ಅವಾಗ ನಾವು ಹೋಗಿ ಏನ್ ಮಾಡ್ತೀವಿ, ಮಕ್ಕಳಿಗೆ ಏನ್ ಮಾಡ್ತೀವಿ, ಅದೇಂಗೆ ಎತ್ತಕ್ಕೆ ಬರಂಗಿಲ್ಲ, ನಾನು ಇದನ್ನ ಎತ್ತು ನೋಡೋಣ ಅಂತ ಹೇಳುವಾಗ ಅವನು ಅವಾಗ ಟ್ರೈ ಮಾಡೋದಕ್ಕಿಂತ, ಈಗ ನಮ್ಮ ಅಪ್ಪ ಇದ್ದಾನೆ, ಬಿದ್ರು ಎಬ್ಬಿಸ್ತಾನೆ ಅಂತೇಳಿ ಅವನೇನ್ ಮಾಡ್ತಾನ್ರಿ, ಧೈರ್ಯವಾಗಿ ಎತ್ತುತ್ತಾನೆ. ಅವ್ನು ಬೀಳೋಕೆ ಹೋದ್ರೂ ಹೋಗಿ ಏನ್ ಮಾಡ್ಬಿಡ್ತೀವಿ ನಾವು, ಹಿಡಿದು ಬಿಡ್ತೀವಿ. ಸೈಕಲ್ ಕಳೀತಾ ಇರುವಾಗ ಅಪ್ಪ ಹಂಗೆ ಮಾಡ್ತಾ ಇರ್ತಾರೆ. ಅಲ್ಲೂ ಮಕ್ಕಳು ಓಡಿಸ್ತಾ ಇರುವಾಗ, ಯಪ್ಪ ನಾ ಬಿಡ್ತೀನಿ, ಏಯ್ ನಾನಿದ್ದೀನಿ ನಡಿಯೋ ಅಂತಾನೆ. ಆಮೇಲೆ ಹೌದಾ, ನಾನಿದ್ದೀನಿ ಹಿಂದಿದ್ದೀನಿ ನಡಿ ಅಂತ ಹೇಳುವಾಗ ನಮ್ಮ ಅಪ್ಪ ಹಿಂದಿದ್ದ ಅಂತ ಧೈರ್ಯದಲ್ಲಿ ಅವ್ನ ಮಗ ಏನ್ ಮಾಡ್ತಾನ್ರಿ, ಸೈಕಲ್ನ ಮುಂದೆ ಓಡಿಸ್ತಾನೆ. ಹಂಗೆ ಮೋಶೆಗೆ ದೇವ್ರು ಮಾತಾಡ್ತದಾನೆ, ನನಗೆ ಯಾಕೆ ಮೊರೆ ಇಡ್ತಾ ಇದ್ದಿ, ಮುಂದಕ್ಕೆ ನಡಿ, ಕೋಳನ ಚಾಚು ದಾರಿ ಬರುತ್ತೆ. ಆಮೇಲೆ ಅಲ್ಲೂಯ್ಯ. ಸೊ ನಿಜವಾಗ್ಲೂ ಆತ್ಮಕ್ಕೆ ಧೈರ್ಯವನ್ನು ತುಂಬಿಸುವಂಥದ್ದು ನಮ್ಮ ಮೊರೆ, ನಮ್ಮ ಕೂಗು, ನಮ್ಮ ಪ್ರಾರ್ಥನೆ. ಆಮೇಲೆ ಅಲ್ಲೂಯ್ಯ. ಮೋಶೆ ಪ್ರಾರ್ಥನೆ ಮಾಡುವಾಗ ದೇವರು ಕೋಡನೆ, ಮೋಶೆ ಪ್ರಾರ್ಥನೆ ಒಂದೊಂದು ನೋಡ್ರಿ, ಸೊಲ್ಯೂಷನ್ ದೇವರು ಅಲ್ಲೇ ಇಟ್ಟಿರ್ತಾನೆ.
ಆಮೇಲೆ ಅದ್ರ ಕಹಿಯಾಗಿರುವಂತ ನೀರು, ಆಮೇಲೆ ಅದ್ರ ಕಹಿಯಾಗಿರುವಂತ ನೀರು. ಕರೆಕ್ಟ್ ಅಲ್ಲೇ ಅದೇ ಅಧ್ಯಾಯ ಇರ್ಬೋದು, 17ನೇ ಅಧ್ಯಾಯ ಸಮಥಿಂಗ್ ಇರಬೇಕು, 15, 17 ಇರಬೇಕು. ಸೊ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏನದು ಕಹಿಯಾಗಿಬಿಡ್ತು. ಆಗ ದೇವರ ಹತ್ರ ಹೋಗಿ ಅವನೇನ್ ಮಾಡ್ತಿದ್ದಾನೆ, ಮೊರೆ ಇಡ್ತಾ ಇದ್ದಾನೆ. ದೇವ್ರು ಹೇಳ್ತಾ ಇದ್ದಾನೆ, ಆ ಗಿಡವನ್ನ ತೆಗೆದು ಏನ್ ಮಾಡು, ಈ ಸೋಪನ ಗಿಡವನ್ನ ತೆಗೆದು ಏನ್ ಮಾಡು, ನೀರಿನಲ್ಲಿ ಹಾಕಿ. ಮೊನ್ನೆ ಯಾರೋ ಒಬ್ರು ಬಂದು ಕೇಳಿದ್ರು, ಅದೇ ಸಿಗ್ತಾ ನಿಮಗೆ? ಇಲ್ಲ ಕಹಿ ಅದು ಮುಗೀತು, ಸಮುದ್ರ ದಾಟಿ ಬಂದ್ಬಿಟ್ವಿ ಈಗ. ತರುವಾಯ ಅವರು ಮಾರಾ ಎಂಬ ಸ್ಥಳಕ್ಕೆ 17ನೇ ವಚನನ 17ನೇ ಅಧ್ಯಾಯ 15ನೇ ಅಧ್ಯಾಯ 23ನೇ ವಚನ ಓದ್ರಿ. ತರುವಾಯ ಅವರು ಮಾರಾ ಎಂಬ ಸ್ಥಳಕ್ಕೆ ಬಂದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕೆ ಆಗಲಿಲ್ಲ. ಆದ್ದರಿಂದ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಿಟ್ಟರು. 25 ಮೋಶೆಯು ಯೆಹೋವನಿಗೆ ಪ್ರಾರ್ಥಿಸಿದನು. ಮೋಶೆಯು ಯೆಹೋವನಿಗೆ ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ಏನ್ ಮಾಡಿದ್ರ, ಒಂದು ಗಿಡ ತೋರಿಸಿದ್ರು. ಅದು ಯಾವ ಗಿಡ ಅಂತ ಗೊತ್ತಿಲ್ಲ. ಆಮೇಲೆ ಒಂದು ಗಿಡವನ್ನ ತೋರಿಸಿದ್ರು. ಹಲ್ಲೆಲೂಯ. ಸೊ ಈ ವಾಕ್ಯವನ್ನು ಓದಿದೆ. ಆ ಗಿಡವನ್ನು ಏನ್ ಮಾಡಿದ ಅವನು, ತೋರಿಸಿದ. ಆ ಗಿಡವನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡಿದ ಅವನು, ನೀರಿನಲ್ಲಿ ಹಾಕಿದ. ಆ ನೀರು ಏನಾಗ್ಬಿಡ್ತು, ಕಹಿಯಾಗಿದ್ದ ನೀರು ಏನಾಯ್ತು, ಸಿಹಿ ಆಯ್ತು. ಆಮೇಲೆ ಕಹಿಯಾಗಿದ್ದ ನೀರು ಏನಾಯ್ತು ರೀ, ಸಿಹಿ ಆಯ್ತು. ಆಗ ಈ ಒಂದು ವಾಕ್ಯಗಳನ್ನು ಒಂದಿನ ಧ್ಯಾನ ಮಾಡ್ತಾ ಇರುವಾಗ ಒಂದು ಹುಡುಗ ನನ್ನ ಹತ್ರ ಕೇಳಿದ, ಪಾಸ್ಟರ್ ಅದು ಯಾ ಗಿಡ ರೀ ಅಂತ ಕೇಳಿದ. ಆಮೇಲೆ ಅದು ಯಾ ಗಿಡ ರೀ ಅಂತೇಳಿ. ಹಲ್ಲೆಲೂಯ. ಯಾಕಪ್ಪ ಅಂತ ಕೇಳಿದ. ಒಂದು ವೇಳೆ ಆ ಗಿಡ ಗೊತ್ತಾದ್ರೆ ಕಹಿಯಾಗಿಲ್ಲ ಎಲ್ಲ ನೀರು ನಾವು ಏನ್ ಮಾಡ್ಬಿಡ್ತೀವಿ, ಸಿಹಿಯಾಗಿ ಮಾಡ್ಬಿಡ್ತೀವಿ. ಹಲ್ಲೆಲೂಯ. ಅದಕ್ಕೆ ಸತ್ಯವೇದದಲ್ಲಿ ಆ ಗಿಡದ ಹೆಸರನ್ನು ದೇವರು ಬರೀಲಿಲ್ಲ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಹಲ್ಲೆಲೂಯ. ದೇವರು ಒಂದು ಗಿಡವನ್ನು ಏನ್ ಮಾಡಿದ್ರು, ತೋರಿಸಿದ್ರು. ಆ ಗಿಡ ತೆಗೆದು ಏನ್ ಮಾಡಿದ, ಹಾಕಿದ. ಆ ಗಿಡ ಏನಾಗ್ಬಿಡ್ತು, ನೀರಾಗ್ಬಿಡ್ತು. ಅದಕ್ಕೆ ಹೇಳಿದೆ, ಆ ಗಿಡ ಯಾವುದೇ ಆಗಿರಲಿ, ಅಲ್ಲಿ ದೇವರು ತೋರಿಸಿದ ಯಾವುದೇ ಗಿಡವಾಗಿರಲಿ, ದೇವರ ಆ ಗಿಡಕ್ಕೆ ಮಹಿಮೆ ಕೊಟ್ಟಿಲ್ಲ, ಆ ಗಿಡಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ. ಮೋಶೆಗೆ ದೇವರು ಅಲ್ಲಿ ನಂಬಿಕೆಯನ್ನು ತುಂಬಿಸ್ತಾ ಇದ್ದಾನೆ. ಹಲ್ಲೆಲೂಯ. ಆ ಗಿಡವನ್ನು ತೆಗೆದು ಹಾಕುವಾಗ ಅಲ್ಲಿ ಏನ್ ಬಂತು, ಆ ನೀರು ಸಿಹಿ ಆಯ್ತು. ಹಲ್ಲೆಲೂಯ. ಸೊ ಅಲ್ಲಿ ಸಿಹಿಯಾಗಿರ್ಲಿ ಕಾರಣವಾಗಿದ್ದು ಯಾವುದದು, ದೇವರ ವಾಕ್ಯ. ಆಮೆನ್. ಹಲ್ಲೆಲೂಯ. ಅಲ್ಲಿ ಆ ಒಂದು ನೀರು ಸಿಹಿಯಾಗಿ ಕಾರಣ ಏನದು, ದೇವರ ವಾಕ್ಯ, ಅವನ ಪ್ರಾರ್ಥನೆ ದೇವರ ವಾಕ್ಯ. ಆಮೆನ್. ಹಲ್ಲೆಲೂಯ. ಇದರ ಮಧ್ಯದಲ್ಲಿ ಆ ಗಿಡವನ್ನು ಸಿಗಿಸ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಒಂದು ಗಿಡ ಅಂತ ಹೇಳಿ ಮೋಸೆ ಬರೆದಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಒಂದು ವೇಳೆ ಆ ಗಿಡದ ಹೆಸರನ್ನು ಬರೆದು ಬಿಟ್ರೆ ಇವತ್ತು ಎಲ್ಲಾ ಜನರು ಏನ್ ಮಾಡ್ಬಿಡ್ತಿದ್ರು, ಆ ಗಿಡಕ್ಕೆ ಹಸಿರು ಬಟ್ಟೆಯನ್ನು ಸುತ್ತಿ ಆ ಗಿಡಕ್ಕೆ ಒಂದು ಮಹಿಮೆ ಕೊಟ್ಟು ಏನ್ ಸಮಸ್ಯೆ ಬಂದ್ರು ಗಿಡ ಎಳೆ ತಗೊಂಡು ಹೋಗಿ ಮನೇಲಿ ಇಟ್ಕೊಂಡ್ ಬಿಡ್ತಿದ್ರು. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಆಮೇಲೆ ಹಲ್ಲೆಲೂಯ. ದೇವರ ಗಿಡಕ್ಕೆ ಮಹಿಮೆಯನ್ನು ಕೊಟ್ಟಿಲ್ಲ, ಅವರ ಪ್ರಾರ್ಥನೆಗೆ ದೇವರ ವ್ಯಾಲ್ಯೂ ಕೊಟ್ಟಿದ್ದಾನೆ. ಆಮೇಲೆ ದೇವರ ಗಿಡಕ್ಕೆ ವ್ಯಾಲ್ಯೂವನ್ನು ಕೊಟ್ಟಿಲ್ಲ, ಅವ್ರ ಮೊರೆಗೆ ದೇವರ ವ್ಯಾಲ್ಯೂವನ್ನು ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯ. ಅಲ್ಲಿ ಕೆಲಸ ಮಾಡಿದ್ದು ಮೋಶೆ ಮಾಡಿದ ಪ್ರಾರ್ಥನೆ, ದೇವರು ಹೇಳಿದ ವಾಕ್ಯ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಯಾವುದೇ ಗಿಡವಾಗಿರಲಿ, ಹಲ್ಲೆಲೂಯ, ಆದ್ರೆ ಅಲ್ಲಿ ಆ ಮೊರೆ ಇಟ್ಟಿದ್ದ ದೇವ್ರಿಗೆ ಬೇಕಾಗಿತ್ತು. ಆಮೇಲೆ ಹಲ್ಲೆಲೂಯ. ಶಕ್ತಿ ಇದ್ರೆ ಕೂದಲು ಹೋಯ್ತು, ಆದ್ರೆ ದೇವ್ರು ಬಲ ಕೊಟ್ಟಿದ್ನ ಇಲ್ವಾ? ಕೂದಲು ಹೋದ್ರೂ ದೇವ್ರು ಏನ್ ಮಾಡಿದ, ಬಲ ಕೊಟ್ಟಿದ. ಸೊ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ. ಅದನ್ನೇ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳಿದ ಒಂದು ಮಾತು, ಏನದು, ನಿಮ್ಮಿಂದ ಆಗದ ಕಾರ್ಯವು ಒಂದೂ ಇಲ್ಲ. ಈಗ ತಾನೇ ಓದಿದ್ವಿ ಮತ್ತಾಯ 17ನೇ ಅಧ್ಯಾಯದಲ್ಲಿ. ಆಮೇಲೆ ನಿಮ್ಮಿಂದ ಆಗದ ಕಾರ್ಯಗಳು ಒಂದೂ ಇಲ್ಲ. ಕಾರಣ ಏನಂದ್ರೆ ನಾನು ಮೊರೆ ಇಡ್ತೀನಲ್ಲ, ಆ ಮೊರೆಯಲ್ಲಿ ದೇವರ ಧೈರ್ಯವನ್ನು ಹುಡುಕ್ತಾ ಇದ್ದಾನೆ. ನಾನು ಧೈರ್ಯವಾಗಿ ಮೊರೆ ಇಡುವಾಗ ದೇವರು ನನ್ನಿಂದ ದೊಡ್ಡ ಕಾರ್ಯ ಮಾಡುತ್ತಾನೆ. ಆಮೇಲೆ ಫಿಲಿಪಿಯರ ಪುಸ್ತಕ 4ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನ ಹೇಳ್ತಾ ಇದ್ದಾನೆ ಒಂದು ಮಾತು, ನನಗೆ ಇಷ್ಟವಾದ ಮಾತದು. ಫಿಲಿಪಿಯ ಪುಸ್ತಕ 4ನೇ ಅಧ್ಯಾಯ 13ನೇ ವಚನ, ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಿಂದಲೇ ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಆಮೆನ್. ಹಲ್ಲೆಲೂಯ. ಪೌಲ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಲ್ಲ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದಲೇ ನಾನು ಎಲ್ಲ ಮಾಡುತ್ತೇನೆ.
ಆಮೇಲೆ ನಾನೇನ್ ಮಾಡ್ತೇನೆ, ಸಮಸ್ತವನ್ನು చేయగలను. ಸಮಸ್ತವನ್ನು చేయగలను. ಆಮೇಲೆ ಎಲ್ಲವನ್ನ ಮಾಡಲಿಕ್ಕೆ ನಾನು ಹೆಂಗಿದ್ದೇನೆ, ಶಕ್ತನಾಗಿದ್ದೇನೆ. ಕಾರಣ ನನ್ನನ್ನು ಬಲಪಡಿಸುವವನು ಕ್ರಿಸ್ತನು. ಅಲ್ಲದೆ ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು, ನನ್ನ ಧೈರ್ಯ ಯಾರ ಮೇಲೆ ಇರಬೇಕು, ನನ್ನ ಬಲ ಯಾರ ಮೇಲೆ ಇರಬೇಕು, ಕ್ರಿಸ್ತನ ಮೇಲೆ ಇರಬೇಕು. ಅಂದ್ರೆ ನನ್ನಿಂದ ದೇವರು ದೊಡ್ಡ ಕಾರ್ಯಗಳನ್ನ ಮಾಡುತ್ತಾನೆ. ಅದಕ್ಕೆ ಆ ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ, ಆ ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ. ಅಲ್ಲೆಲೂಯ, ಅಲ್ಲೆಲೂಯ. ಸಮಸ್ಯೆಗಳು ಬರುವಾಗ ನಾನು ಮೊರೆ ಇಡುವಾಗ ದೇವರು ನನ್ನ ಮೊರೆಯನ್ನು ಕೇಳುತ್ತಾನೆ. ಅಲ್ಲೆಲೂಯ. ದವಾಖಾನೆ ಹೋಗುವಾಗ ದೇವರು ನಿಜವಾಗ್ಲೂ ಅದ್ಭುತಕರವಾಗಿ ನಡೆಸಿದ. ಯಾರು ಒಂದು ತಾಸನೆ ಮತ್ತೆ ಆರಾಮಾಗಿ ಮತ್ತೆ ಕೆಲಸಕ್ಕೆ ಹೋಗ್ಬಿಟ್ರು ನನ್ನ ಹೆಂಡತಿ. ಆಮೇಲೆ ಅಲ್ಲೆಲೂಯ. ಸೊ ನಿಜವಾಗ್ಲೂ ಪ್ರಿಯರೇ, ನನ್ನ ಮೊರೆ ಇಟ್ಟಾಗ ದೇವರು ಏನ್ ಮಾಡ್ತಾನೆ, ನನ್ನ ಮೊರೆಯನ್ನು ಕೇಳುವಂತವನಾಗಿದ್ದಾನೆ. ಅಲ್ಲೆಲೂಯ. ನನ್ನ ಧೈರ್ಯ ಪಡಿಸುತ್ತಾನೆ. ಮತ್ತೆ ನಾರ್ಮಲ್ ಸ್ಟೇಜಿಗೆ ನಾನು ಬರುತ್ತೇನೆ. ಕಾರಣ ಆ ಪ್ರೇಯರ್ ನನ್ನ ವೇದನೆಯನ್ನು ದೂರ ಮಾಡುತ್ತೆ, ಆ ಪ್ರಾರ್ಥನೆ ನನ್ನ ಕಷ್ಟಗಳನ್ನು ದೂರ ಮಾಡುತ್ತೆ. ವಾಕ್ಯ ಹೇಳ್ತಾ ಇದೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಈ ಗುಡ್ಡವನ್ನು ಹೋಗಿ ಬೀಳು ಅಂದ್ರೆ ಏನ್ ಮಾಡುತ್ತದು, ಬೀಳುತ್ತದೆ. ಇವತ್ತು ನಾವೇನ್ ಮಾಡ್ತೇವೆ, ಸಣ್ಣದಾಗಿರುವಂಥ ಕಲ್ಲನ್ನು ತಗೊಂಡು ಕಣ್ಣು ಹತ್ರ ಇಟ್ಕೊಂಡು ಅಯ್ಯೋ ದೊಡ್ಡದಾಗಿದೆ ದೊಡ್ಡದಾಗಿದೆ ಅಂತೀವಿ. ಆಮೇಲೆ ಅಲ್ಲೆಲೂಯ. ಬೆಟ್ಟದಷ್ಟು ಸಮಸ್ಯೆಗಳಿದ್ರು ದೇವ್ರು ಏನ್ ಮಾಡ್ತಾನಂತೆ, ಅಲ್ಲೆಲ್ಲೂ ಸಮ್ಟೈಮ್ಸ್ ವೇದನೆಗಳು ತುಂಬ ಘೋರವಾಗಿರುತ್ತೆ. ಹೌದಾ ಇಲ್ವಾ? ಸಹಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಕಷ್ಟ. ಅಲ್ಲೆಲ್ಲೂಯ್ಯ. ಎಂಥ ದೊಡ್ಡ ಮನುಷ್ಯನಾಗಿದ್ರು ಏನು ಮಾಡ್ತಾನ್ರಿ, ಧೈರ್ಯ ಗೆಳ್ತಾನೆ. ದವ್ವ ಅಂದ್ರೆ ಏನು ಮಾಡ್ತೇವೆ, ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಈಗಲೂ ಎಂಥ ದೊಡ್ಡವರಾಗಿದ್ರು ಕೂಡ ಕೆಲವೊಬ್ಬರೆಲ್ಲ ಒಬ್ಬರೇ ಮಲಗಳಿಗೆ ಏನು ಮಾಡ್ತಾರೆ, ಆಮೇಲೆ ಅಲ್ಲೆಲ್ಲೂಯ್ಯ. ದೊಡ್ಡ ಮನೆಯಲ್ಲಿ ಇರ್ಲಿಕ್ಕೆ ಏನು ಮಾಡ್ತಾರೆ, ಭಯಪಡ್ತಾರೆ. ಅಲ್ಲಿ ಕತ್ತಲ ಕೋಳಿಯಲ್ಲಿ ಇರ್ಲಿಕ್ಕೆ ಏನು ಮಾಡ್ತಾರೆ, ಭಯಪಡ್ತಾರೆ. ಅಲ್ಲೆಲ್ಲೂಯ್ಯ. ಸೊ ಇವನ್ ನಾನು ಸೇವಕ, ಕೆಲವೊಮ್ಮೆ ನನಗೂ ಕೂಡ ಏನಾಗುತ್ತೆ, ಭಯಗಳು ಬರುತ್ತೆ. ಆದ್ರೆ ವಾಕ್ಯ ಹೇಳುತ್ತಾ ಇದೆ, ನನಗೆ ಮೊರೆ ಇಡು, ಆಗ ನಾನು ನಿನ್ನ ಆತ್ಮವನ್ನು ಏನು ಮಾಡ್ತೇನೆ, ಧೈರ್ಯಪಡಿಸುತ್ತೇನೆ. ಆಮೇಲೆ ಅದರಲ್ಲಿ ಮದುವೆ ಆದ ಹೊಸದಲ್ಲಿ ಗದಗ್ನಲ್ಲಿದ್ದಾಗ ನನ್ನ ಮನೇಲಿ ಒಂದು ಘಟನೆ ನಡೀತು. ಸೊ ನಾವು ಊಟ ಮಾಡ್ತಿದ್ವಿ, ನಾನು ನನ್ನ ಹೆಂಡತಿ ಏನು ಮಾಡ್ತಿದ್ವಿ, ಊಟ ಮಾಡ್ತಿದ್ವಿ. ಸೊ ಊಟ ಮಾಡ್ತಾ ಇರುವಾಗ ಹಂಗೆ ಒಂದು ಕೆಲವೊಂದು ದೆವ್ವದ ವಿಚಾರಗಳನ್ನು ಮಾತಾಡ್ತಾ ಇದ್ದೇವೆ. ದೆವ್ವಗಳ ಮಾತುಗಳನ್ನು ಏನು ಮಾಡ್ತಿದ್ದೀವಿ, ಮಾತಾಡ್ತಾ ಇದ್ದೀವಿ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಆದಂಥ ಘಟನೆಗಳು. ಯಾಕಂದರೆ ನನ್ನ ಸ್ನೇಹಿತರು ಎಲ್ಲರೂ ರಾತ್ರಿ 8 ಗಂಟೆ ಮೇಲೆ ಹೋಗ್ಬೇಕಂದ್ರೆ ಭಯ ನನಗೆ. ಹಾಗಾಗಿ ನನ್ನ ಫ್ರೆಂಡ್ಸನ್ನು ಕರ್ಕೊಂಡು ಏನು ಮಾಡ್ತಿದ್ದೆ, ನಾನು ಮನೆಗೆ ಹೋಗ್ತಿದ್ದೆ. ಅರ್ಧ ದಾರಿಗೆ ಅವನು ಬಂದು ಬಿಡಬೇಕು. ಅವಾಗ ಬರುವಾಗ ಅವನು ಏನು ಮಾಡ್ತಿದ್ದ, ದೆವ್ವದ ಕಥೆಗಳನ್ನೆಲ್ಲ ಹೇಳ್ಕೊಂಡು ಬರ್ತಿದ್ದ. ಸೊ ನಾನು ಏನು ಮಾಡ್ತಿದ್ದೆ, ಅದೆಲ್ಲ ಕೇಳುವಾಗ ನಂದು ಒಂದು ವಿಚಾರಗಳೇನೆಂದರೆ, ದೆವ್ವದ ಕಥೆಗಳನ್ನು ಕೇಳುವಾಗ ಡೀಪ್ ಆ ಲೋಕಕ್ಕೆ ಹೋಗ್ಬಿಡ್ತೇನೆ. ದೆವ್ವ ಹಿಂಗಿತ್ತು ಹಂಗಿತ್ತು ಅಂದರೆ ಹಂಗೆ ರೂಪ ಬಂದು ಬಿಡ್ತಾವ. ದೆವ್ವ ಹಿಂಗೇ ಇತ್ತು ಹಿಂಗೇ ಬಂತಂತೇಳಿ ಹಂಗೇ ವಿಚಾರ ಮಾಡಿಕೊಂಡು ಹಂಗೇ ಕತೆ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಹೋಗುವಾಗ ಹಂಗೆ ಹತ್ತಿರ ಹೋಗ್ತಾ ಇರುವಾಗೆಲ್ಲ ಹಂಗೆ ನನ್ನ ಒಳಗೆ ಭಯ ಶುರು ಶುರುವಾಗಿ ಏನು ಮಾಡ್ತಿದ್ದೆ, ಹಂಗೆ ಹಗೂರ ಅವ್ನ ಮುಖ ನೋಡ್ತಿದ್ದೆ ನಾನು. ಆಗ ಅವನು ಹೇಳೋದು ನೋಡುವಾಗ ಅವನೇ ದೆವ್ವ ಥರ ಕಾಣ್ತಿದ್ದ ನನಗೆ. ಅವನೇ ನನಗೆ ಹೆಂಗೆ ಕಾಣ್ತಿದ್ದ, ದೆವ್ವ ಥರ. ಅದು ಆ ಸ್ಟ್ರೀಟ್ ಎಲ್ಲೋ ಕಲರ್ ಲೈಟ್ನಲ್ಲಿ ಅವನು ಹಂಗೆ ಆಕಾರವಾಗಿ ಹೇಳುವಾಗ ಅವನು ನೋಡುವಾಗ ಅವನೇ ನನಗೆ ಹೆಂಗಾಗ್ಬಿಟ್ಟ, ದೆವ್ವ ಆಗಿ ಅವನನ್ನ ಮುಳ್ಳು ಕಂಟಿಯಲ್ಲಿ ಬಿಡಿಸಿ ತಿರುಗಿ ನೋಡೋದೇ ನಾನು ಏನು ಮಾಡೀನಿ, ಓಡೋಗ್ಬಿಟ್ಟಿದೆ. ಲೇ ಅಂದರೂ ತಿರುಗಿ ನಾನು ನೋಡೇ ಇಲ್ಲ ಅವನನ್ನು. ಅಷ್ಟು ಮಟ್ಟಿಗೆ ಇದೆಲ್ಲ ಕುತ್ಕೊಂಡು ಏನು ಮಾಡ್ತಿದ್ದೆ ನಾನು ಹೆಂಡತಿ ಹೋದಂಗೆ ಮಾತಾಡ್ತದೆ, ಹಿಂಗಾಯ್ತು ನೋಡು ಹಂಗಾಯ್ತು ನೋಡು ಅಂತೇಳಿ. ಸೊ ಎಲ್ಲ ಮಾತಾಡಿ ಮುಗಿದ ಮೇಲೆ ನಾನು ಸ್ವಲ್ಪ ಊಟ ಮಾಡಿ ನಾನು ಹೊರಗೆ ಕುಂತಿದ್ದೆ. ಸೊ ನಾನು ಹೆಂಡತಿ ಏನು ಮಾಡಿದ್ಲು, ಮಲಗಲಿಕ್ಕಂತೇಳಿ ಮಲಗೋ ಕೋಣೆಗೆ ಒಳಗೆ ಹೋದ್ಲು. ಆಮೇಲೆ ನಾನೇನು ಮಾಡಿದೆ, ಸೊ ನಾನು ಜಸ್ಟ್ ರೆಸ್ಟ್ ರೂಮ್ ಹೋಗಿ ತಿರುಗಿ ಬಂದು ನೀರು ಕುಡಿಯೋಣ ಅಂತೇಳಿ ಆ ಒಂದು ಅಡುಗೆ ಮನೆ ಕೋಣೆ ಒಳಗೆ ಕಾಲಿಟ್ಟೆ. ಅಡುಗೆ ಮನೆ ಒಳಗೆ ಕಾಲಿಟ್ಟಿದ್ದ ತಕ್ಷಣ ಗಾಬರಿಯಾಗಿ ಎದೆ ಹಿಡ್ಕೊಂಡು ಅಯ್ಯೋ ಯಪ್ಪ ಅಂತೇಳಿ ಕೆಳಗೆ ಬೆಳಗ್ಗೆ ಹೋಗ್ಬಿಟ್ಟೆ ನಾನು. ಆಮೇಲೆ ನಡೆಯಲು, ಯಾಕಂದರೆ ಕಪ್ಪುದಾಗಿ ಒಂದು ರೂಪ ಅಲ್ಲಿ ಗ್ಲಾಸ್ ತೊಗೊಂಡು ನೀರು ಕುಡಿತಾ ಇತ್ತು. ಇದನ್ನು ನೋಡಿ ಗಾಬರಿಯಾಗಿ ನಾನು ಕೆಳಗೆ ಬಿದ್ದುಬಿಟ್ಟೆ. ಅಯ್ಯೋ ಯಪ್ಪ ಇನ್ನೂ ಏನು ಉಸಿರು ಹೋಗ್ಬಿಡ್ತಿತ್ತು ಅಷ್ಟೇ. ಆಮೇಲೆ ಆ ಕಪ್ಪು ರೂಪ ಓಡಿ ಬಂದು ಏನಾಯ್ತ್ರಿ ಅಂತ ಹೇಳಿದಾಗ ನೋಡಿದ್ರೆ ನಾನು ಹೆಂಡತಿ ಅದು. ಆಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಬಂದು ಲೈಟ್ ಹಾಕೊಂಡು ನೀರು ಕುಡಿಬೇಕಲ್ಲ ಅಂತ ಹೇಳಿ ಬೈತಾ ಇದ್ದೀನಿ ನಾನು. ನಮ್ಮ ಮನೆ ಒಳಗೆ ಯಾಕೆ ಲೈಟ್ ಹಾಕ್ಬೇಕು, ಎಲ್ಲ ಗೊತ್ತಿದೆ, ಹಂಗಾಗಿ ನೀರು ಕುಡಿತಾ ಇದ್ದೀರಿ, ನೀರು ಲೈಟ್ ಆಫ್ ಮಾಡಿ ಆದ್ರೆ ನನಗೆ ಏನೇನೋ ಕಾಣಕತ್ತವ ಅಂತ ಹೇಳಿ ನಾನು ಸಿಕ್ಕಾಪಟ್ಟೆ ಬೈದೆ. ಏನ್ರಿ ಅಪ್ಪ ಇಷ್ಟು ಭಯಪಡ್ತಿರಲ್ಲ ಅಂತ ಅವಳು. ಅಲ್ಲೆಲ್ಲೂಯ್ಯ. ನೀನು ಬೆಡ್ರೂಮ್ ಒಳಗೆ ಹೋಗಿದ್ದಿ, ನೀನು ಯಾವಾಗ ಅಡಿಗೆ ಮನೆ ಒಳಗೆ ಬಂದಿ ಅಂತ ನಾನು ಪ್ರಶ್ನೆ ಆಗ್ತಾ ಇದ್ದೀನಿ. ಅಲ್ಲೆಲ್ಲ ನೀರು ಅಡಿಕೆ ಆಗಿತ್ತು, ನೀರು ಕುಡಿಯೋಣ ಅಂತ ಬಂದಿದೆ. ನಿಮ್ದು ಒಳ್ಳೆ ಕತೆ ಆಗ್ಬಿಡ್ತಲ್ಲ, ನಮ್ಮೊಳಗೆ ಮನೆ ಒಳಗೆ ಅಡ್ಡಾಡಕ್ಕೆ ನೀ ಯಾಕೆ ಬಂದಿ, ನೀನು ಅದಕ್ಕೆ ನಿಂತಿ ಅಂತ ಕೇಳ್ತಿರಲ್ಲ ಅಂತೇಳಿ. ಯಾಕಂದ್ರೆ ನಾನು ಅಷ್ಟೊತ್ತು ಕುಂತ ಏನು ಮಾಡ್ತಿದ್ದೆ,
ಆ ದೆವ್ವದ ಕಥೆಗಳೆಲ್ಲ ಮಾತಾಡ್ಕೊಂಡು ಕುಂತಿದ್ದೀವಲ್ಲ. ಮತ್ತೆ ಈಗ ಅದೇ ಟೈಮ್ನಲ್ಲಿ ನಾನು ಹೋಗಿ ಮತ್ತೆ ಅಡಿಗೆ ಮನೆಯಲ್ಲಿ ಹೋಗುವಾಗ ಅವಳು ಲೈಟ್ ಹಾಕದೆ ಎಲ್ಲ ಕೂದಲು ಹಿಂಗೆ ಹಾಕೊಂಡು ನೀರು ಕುಡಿತಾ ಇದ್ಲ. ಸಿಕ್ಕಾಪಟ್ಟೆ ಗಾಬರಿ ಆಯ್ತು. ಆಮೇಲೆ ಇವತ್ತಿಗೂ ನಡೆಸ್ಕೊಂಡ್ರೆ ಅಷ್ಟೊಂದು ಟೆನ್ಷನ್ ಆಗುತ್ತೆ. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ನಾವು ಎಷ್ಟೇ ಧೈರ್ಯಶಾಲಿಯಾಗಿದ್ರು ಕೆಲವೊಂದು ಸಂದರ್ಭಗಳು ಬರುವಾಗ ಏನಾಗ್ಬಿಡ್ತೀವಿ ನಾವು, ಈ ಹಾರ್ಟ್ ಅಟ್ಯಾಕ್ ಬಂದು ಸತ್ತು, ಇಂಥ ಭಯ ಬಂದು ಸಾಯೋರ ಜಾಸ್ತಿ. ಕೊರೋನಾ ಬಂದಾಗ ಕೂಡ ಕೊರೋನಾಕ್ಕಿಂತ ಕೊರೋನಾದ ಭಯದಲ್ಲಿ ಸತ್ತವರು ಜಾಸ್ತಿ ಅಂತೆ. ಆಮೇಲೆ ಅಲ್ಲೆಲ್ಲ ಅಯ್ಯೋ ನನಗೂ ಕೊರೋನಾ ಬಂದ್ಬಿಡ್ತಾ ಅಂತ ಹೇಳಿ ಭಯದಲ್ಲಿ ಸತ್ತವರು ಜಾಸ್ತಿ ಅಂತ ಹೇಳಿ ವರದಿಗಳು ಬರುತ್ತೆ. ಅದಕ್ಕೆ ಭಯ ಪಡಬೇಡ್ರಿ ಅಂತ ದೇವರ ಕೇಳ್ತಾರೆ. ಸತ್ಯವೇದದಲ್ಲಿ ಎಷ್ಟು ಸಾರಿ ಸುಮಾರು 360ಕ್ಕಿಂತಲೂ ಹೆಚ್ಚಾಗಿ ಹೆದರಬೇಡ್ರಿ ಅಂತ ಶಬ್ದ ಇದೆ. ಆಮೇಲೆ ಅದರಲ್ಲಿ ಅರ್ಥ ಏನು, ನಿಮ್ಮನ್ನು ಹೆದರಿಸುವಂಥ ಪರಿಸ್ಥಿತಿಗಳು ಬರುತ್ತೆ, ನಿಮ್ಮನ್ನು ಧೈರ್ಯ ಕೆಡಿಸುವಂಥ ಪರಿಸ್ಥಿತಿಗಳು ಬರುತ್ತೆ, ಆದರೆ ನೀವೇನು ಮಾಡಬೇಡ್ರಿ, ಏನ್ ಮಾಡಬೇಡ್ರಿ, ಹೆದರಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ಧೈರ್ಯ ತುಂಬಿಸುವಂತ ದೇವ ನಮ್ಮ ಸಂಗಡ ಇದೆ. ಆಮೇಲೆ ನಾನು ಮೊರೆ ಇಟ್ಟಾಗ ದೇವ ನನಗೇನ್ ಮಾಡ್ತಾನ್ರಿ, ಧೈರ್ಯವನ್ನು ತುಂಬಿಸುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ನಿಜವಾಗ್ಲೂ ದೇವರು ತುಂಬಾ ದೊಡ್ಡವನು. ಆಮೇಲೆ ಹಲ್ಲೆಲೂಯಾ. ಸೊ ನಾನು ಮೊರೆ ಇಡುವಾಗ ದೇವರು ಏನ್ ಮಾಡ್ತಾನೆ, ನನಗೆ ಸದುತ್ತರ ಕೊಡುತ್ತಾನೆ. ಆಮೇಲೆ ಅಬ್ರಹಾಮ್ ಮೊರೆ ಇಟ್ಟಾಗ ಅವನ ಮಗ ಈಸಾಕ್ ಹುಟ್ಟಿದ. ಆಮೇಲೆ ಈಸಾಕ್ ಮೊರೆ ಇಟ್ಟಿದಾಗ ಅವನ ಮಗ ಯಾಕೋಬ ಹುಟ್ಟಿದ. ಹಲ್ಲೆಲೂಯಾ. ಯಾಕೋಬನ ಮೊರೆ ಇಟ್ಟಾಗ ಅವನಿಗೆ ಮಕ್ಕಳು ಯೋಸೇಫ ಮತ್ತೆ ಎಫ್ರಾಯೀಮ್ ಹುಟ್ಟಿದ್ರು. ಆಮೇಲೆ ಹಲ್ಲೆಲೂಯಾ. ಯೋಸೇಫನ ಮೊರೆ ಇಟ್ಟಾಗ ಅವನಿಗೆ ದೇವರು ಏನ್ ಮಾಡಿದ್ರಿ, ಏನ್ ಮಾಡಿದ್ರು, ಯೋಸೇಫನ ಮೊರೆ ಇಟ್ಟಾಗ ಏನ್ ಮಾಡಿದ್ರು, ಕಳೆದು ಹೋದ ಎಲ್ಲ ಕುಟುಂಬವನ್ನು ಮತ್ತೆ ಪುನಃ ಸೇರಿಸಿಕೊಂಡು. ಆಮೇಲೆ ಹಲ್ಲೆಲೂಯಾ. ಧೈರ್ಯ ಕಳ್ಕೊಂಡಿಲ್ಲ ಯೋಸೇಫ. ಎಲ್ಲಿ ಹೋದ್ರು ಅವ್ನು ಏನ್ ಮಾಡ್ಲಿಲ್ಲ, ಧೈರ್ಯ ಕಳ್ಕೊಂಡಿಲ್ಲ. ಹಲ್ಲೆಲೂಯಾ. ಸೊ ಇವತ್ತು ದೇವರ ಮಕ್ಕಳಾಗಿರುವಂತ ನೀವುಗಳು ನಾವುಗಳು ಮೊರೆ ಇಡಬೇಕು. ಮೊರೆ ಇಟ್ಟರೆ ದೇವರನ್ನು ಸದುತ್ತರವನ್ನು ಕೊಡ. ಅಲ್ಲದೆ ಡ್ಯಾನಿಯಲ್ ಮೊರೆ ಇಟ್ಟ, ಕರೆಕ್ಟಾ? ಅಲ್ಲದೆ ಸಿಂಹದ ಗವಿಯಲ್ಲಿ ಹಾಕ್ತೀವಿ ಅಂದ್ರೂ ಧೈರ್ಯ, ಹಾಕ್ರೆ ನೋಡ್ತೇನೆ ನನ್ನ ದೇವ್ರು ನನ್ನ ಪಕ್ಷದಲ್ಲಿ. ಅಲ್ಲೆಲ್ಲ ಸಿಂಹದ ಗವಿಯಲ್ಲಿ ಹೋಗಿ ಕುಂತು ಅಲ್ಲಿಂದ ಧೈರ್ಯವಾಗಿ ಹೊರಗೆ ಬಂದ. ಅಲ್ಲೆಲ್ಲ ಶಾಸ್ತ್ರ ಮೇಷಕ್ ಅಬೇದ್ನೆಗೋ. ಅಲ್ಲೆಲೂಯಾ. ಬೆಂಕಿಲಿ ಹಾಕ್ತಿವಿ, ನೀವ್ ಹಾಕ್ರೆ ನನ್ನ ದೇವ್ರು ಬಿಡಿಸ್ತಾನೆ, ಧೈರ್ಯ. ಆಮೇಲೆ ಅಲ್ಲೆಲ್ಲೋ ನಮ್ಮ ದೇವರು ಬಿಡಿಸ್ತಾನೆ. ಬಿಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಮಾತ್ರ ನಿರ್ಜೀವ ವಸ್ತುಗಳಿಗೆ ಅಡ್ಡ ಬಿಡೋದಿಲ್ಲ, ಜೀವ ಸ್ವರೂಪವನಿಗೆ ಅಡ್ಡ ಬಿಡೋದು. ಆಮೇಲೆ ಆ ಧೈರ್ಯ, ಬೆಂಕಿ ಒಳಗೋಗಿ ಹೊರಗೆ ಬಂದರು. ಆಮೇಲೆ ಅಲ್ಲೂ ಇವತ್ತು ಅದೇ ಧೈರ್ಯ ನಿಮ್ಮಲ್ಲಿಯೂ ನನ್ನಲ್ಲಿ ಇರೋದಾದ್ರೆ ದೇವರು ನಮ್ಮ ಮೂಲಕ ದೊಡ್ಡ ಕಾರ್ಯ ಮಾಡ್ತಾನೆ. ಆಮೇಲೆ ನಿಮ್ಮಿಂದ ಆಗದೇ ಇರುವಂತ ಕಾರ್ಯಗಳು ಒಂದೂ ಇಲ್ಲ. ಧೈರ್ಯ ಹೇಳ್ಬೋದು, ನನ್ನಿಂದ ಎಲ್ಲ ಸಾಧ್ಯ. ಆಮೇಲೆ ನನ್ನಿಂದ ಎಲ್ಲ ಸಾಧ್ಯ. ಯಾಕಂದ್ರೆ ದೇವರು ನನಗೆ ಅಂತ ಒಂದು ಧೈರ್ಯವನ್ನು ಕೊಟ್ಟಿದ್ದ. ನಾನು ಪ್ರಾರ್ಥನೆ ಕುತ್ಕೊಳ್ಳುವಾಗಲೇ ಹೆಂಗ್ ಕುಂದಿರ್ಬೇಕು, ಆಮೇಲೆ ಹಲ್ಲೆಲೂಯಾ. ಸೊ ಆದ ಕಾರಣ ಈ ಧೈರ್ಯವನ್ನು ಏನ್ ಮಾಡಬೇಡ್ರಿ ನೀವು. ಆಮೇಲೆ ಸ್ಟಾರ್ಟಿಂಗ್ ಓದಿದೀವಲ್ಲ, ಈ ಧೈರ್ಯವನ್ನು ಏನ್ ಮಾಡಬೇಡ್ರಿ. ಇನ್ನೊಂದ್ಸಾರಿ ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ಧೈರ್ಯವನ್ನು ಏನ್ ಮಾಡಬೇಡ್ರಿ, ಬಿಟ್ಟು ಬಿಡಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ದೇವರು ಆ ಧೈರ್ಯದಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮಿಂದ ಮಾಡುತ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾನು ಮೊರೆ ಇಟ್ಟರೆ ಎಂತ ಕಾರ್ಯ ಬೇಕಂದ್ರೆ ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ಹೋದವಾರ ಕೂಡ ಸಾಕ್ಷಿ ಹೇಳಿದೆ ನಾನು. ಆಮೇಲೆ ಅದ್ರಲ್ಲಿ ಪೆಟ್ರೋಲ್ ಕಳೆದು ಹೋಯ್ತು, ನಾನು ಎತ್ತಿ ಗಾಡಿ ಬಿಟ್ಟು ಕೆಳಗೆ ಇಳಿಯವಲ್ಲ, ನನಗೆ ಗೊತ್ತಿಲ್ಲ ಬಿಸಿಲು. ಆಮೇಲೆ ಹಲ್ಲೆಲೂಯಾ. ಆದರೆ ಅಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಸುಮಾರು 15 ಕಿಲೋಮೀಟರ್ ಪೆಟ್ರೋಲ್ ಇಲ್ಲದ ಗಾಡಿನ ಓಡಿಸ್ಕೊಂಡು ಬಂದಿದ್ದೆ. ಹಲ್ಲೆಲೂಯಾ. ನೆನಪಿಗೆ ಬಂತು ಆ ಟೈಮ್ನಲ್ಲಿ ನಮ್ಮ ಪಾಸ್ಟ್ ಎಲ್ಲ ಪೆಟ್ರೋಲ್ ಟ್ಯಾಂಕ್ನಲ್ಲಿ ಕೈ ಇಟ್ಟು ಏನ್ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ದೇವ್ರು ಯಾಕೆ ನನ್ನ ಮರೆಯನ್ನು ಕೇಳೋದಿಲ್ಲ ಅಂತೇಳಿ ನಾನಲ್ಲಿ ಏನ್ ಮಾಡಿದೆ, ಪ್ರೇಯರ್ ಮಾಡಿದೆ. ನರಗಲ್ಲಿ ಬರೋ ತನಕ ಗಾಡಿ ಬಂದಿತ್ತು, ದೇವರಿಗೆ ಸ್ತೋತ್ರ ಮಾಡಿ. ಆಮೇಲೆ ನನ್ನ ದೇವ ನಮ್ಮನ್ನು ಕೈ ಬಿಡುವಂತ ದೇವರಲ್ಲ, ಧೈರ್ಯ ಬೇಕು. ಅಲ್ಲೂ ದೇವ ನನ್ನ ಪ್ರಾರ್ಥನೆ ಕೇಳ್ತಾನೆ, ಧೈರ್ಯ ನನಗಿದ್ರೆ ಮಾತ್ರ ಆ ಎಲ್ಲಾ ಪರಿಸ್ಥಿತಿಗಳು ನಾನು ದಾಟ್ಲಿಕ್ಕೆ ಸಾಧ್ಯ. ಆಮೇಲೆ ಆದ ಕಾರಣ ಆ ಧೈರ್ಯವನ್ನು ಏನ್ ಮಾಡಬೇಡ್ರಿ, ನೀವು ಬಿಟ್ಟು ಬಿಡಬೇಡ್ರಿ. ಎಂತ ಕೆಟ್ಟ ಪರಿಸ್ಥಿತಿ ಬಂದ್ರು ದೇವರು ನಿಮ್ಮ ಸಂಗಡ. ಆಮೇಲೆ ನಿಮ್ಮ ಹೊರಗಿನ ಏನ್ ಮಾಡ್ತಾನೆ, ಕೇಳ್ತಾನೆ. ಆ ಧೈರ್ಯದಲ್ಲಿ ಮುಂದೆ ನಡೆಯುವ ದೇವರು ನಿಮ್ಮ ಸಂಗಡ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಅಪ್ಪ ನೀನು ಒಳ್ಳೆಯವನು. ಇವತ್ತು ವಾಕ್ಯದಲ್ಲಿ ಮಾತನಾಡಿದ್ರೆ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ ಹೇಳಿದ್ರಪ್ಪ. ಕರ್ತನೇ, ನಾನು ಮೊರೆ ಇಟ್ಟಾಗ ದೇವರು ನನ್ನ ಮೊರೆಯನ್ನು ಕೇಳ್ತಾನೆ, ಧೈರ್ಯ ನನಗಿದೆ. ಯಾಕಂದ್ರೆ ನಾನು ಮೊರೆ ಇಟ್ಟಾಗ ದೇವರು ನನ್ನ ಪ್ರಾರ್ಥನೆ ಕೇಳಿ ನನ್ನ ಆತ್ಮಕ್ಕೆ ಬಲವನ್ನು ತುಂಬಿಸ್ತಾನೆ. ಆದ ಕಾರಣ ಆ ಧೈರ್ಯವು ಇವತ್ತು ನಮ್ಮಲ್ಲಿ ಉಂಟಾಗಲಿ, ಆ ಸತ್ಯತೆ ಇವತ್ತು ನಮ್ಮಲ್ಲಿ ಕಾರಣ ಮಾಡಲಿ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ನಿಮ್ಮಿಂದ ಆಗದೇ ಇರುವಂತ ಕಾರ್ಯಗಳು ಒಂದೇ ಇರೋದಲ್ಲ, ನಮ್ಮಿಂದ ಎಲ್ಲಾ ಕಾರ್ಯಗಳು ಸಾಧ್ಯ. ಯಾಕಂದ್ರೆ ನೀನು ವಾಕ್ಯವು ನಮ್ಮಲ್ಲಿ ಇದೆ ಸ್ವಾಮಿ. ಕರ್ತನೇ, ಇವತ್ತು ಆ ವಾಕ್ಯ ನಮ್ಮಲ್ಲಿ ಧೈರ್ಯ ತುಂಬಿಸ್ತಾ ಇದೆ. ನಾವು ಮಾಡುವಂತ ಪ್ರಾರ್ಥನೆ ನಮ್ಮಲ್ಲಿ ಧೈರ್ಯ ತುಂಬಿಸ್ತಾ ಇದೆ. ಕರ್ತನೇ, ನಿಜವಾಗ್ಲೂ ನಮ್ಮ ಪ್ರಾರ್ಥನೆ ನಿಮ್ಮ ವಾಕ್ಯ ಎರಡು ಸೇರುವಾಗ ಅಲ್ಲಿ ದೊಡ್ಡ ಮಹತ್ತಾದ ಕಾರ್ಯಗಳು ನಡೆಯುತ್ತೆ ಸ್ವಾಮಿ. ಇವತ್ತು ಅಂತ ಮಹತ್ ಕಾರ್ಯಗಳಲ್ಲಿ ಲೋಕದಲ್ಲಿ ನಾವು ಮಾಡುವಂತವರಾಗಿ ನಮ್ಮನ್ನು ಮಾರ್ಪಡಿಸು, ಧೈರ್ಯ ತುಂಬಿಸು, ಆಶೀರ್ವದಿಸು, ತಗ್ಗಿಸ್ತವೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ.
ಎಲ್ಲ ಸ್ತುತಿಗಳ ಮಹಿಮೆಯನ್ನು ನಿನ್ನೊಬ್ಬನಿಗೆ ಸಲ್ಲಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವವನ್ನು ಸರಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.